ಪ್ರತಿಭಾ ಪ್ರಹ್ಲಾದ್ ಅವರು 85 ದೇಶಗಳಿಗೆ ಹೋಗಿ ನಾಟ್ಯವನ್ನ ಜನರ ಮನಸ್ಸಿನವರೆಗೆ ತಲುಪಿಸಿದ್ದೀರಿ. ಹೌ ವಾಸ್ ಯುವರ್ ಜರ್ನಿ? ನಮ್ಮ ಪರಿವಾರದಲ್ಲಿ ಯಾರು ಕೂಡ ಕಲಾವಿದರಿರಲಿಲ್ಲ. ಡಾನ್ಸ್ ಅಥವಾ ಜರ್ನಲಿಸಂ? ಮೈ ಪ್ಯಾಷನ್ ವಾಸ್. ಅತ್ಯಂತ ತೃಪ್ತಿ ಕೊಟ್ಟ ವಿಷಯ ಏನು ನಿಮಗೆ ಕಲಾ ಸೇವೆಯಲ್ಲಿ? ಐ ಹ್ಯಾವೆಂಟ್ ಸೆಡ್ ದಿಸ್ ಬಿಫೋರ್. ಕಂಟ್ರೀಸ್ ಆರ್ ನಾಟ್ ರಿಮೆಂಬರ್ಡ್. 4ನೇ ವರ್ಷದಲ್ಲೇ ನೀವು ನೃತ್ಯ ಕಲಿಯೋದಕ್ಕೆ ಶುರು ಮಾಡಿದ್ರಿ. ಏಕಲವ್ಯ ಆಗಬಹುದಾ ಎಲ್ಲರೂ? ಇಂಪಾಸಿಬಲ್. ಯಾರನ್ನಾದ್ರೂ ಅತಿಯಾಗಿ ದ್ವೇಷಿಸುತ್ತಿದೆಯಾ ನೀವು? ಯಾವಾಗಲೂ ಋಣಿಯಾಗಿರ್ತೀನಿ ಅಂದ್ರೆ ಯಾರಿಗೆ ನಿಮ್ಮ ಜೀವನದಲ್ಲಿ? ಈ ರಾಜಕಾರಣಿಗಳ ಜೊತೆ ಇಂಟರಾಕ್ಷನ್ ಯಾವಾಗ ಶುರು ಆಯಿತು? ಐ ಹ್ಯಾಡ್ ಅ ರಿಲೇಶನ್ಶಿಪ್ ವಿತ್ ರಾಮಕೃಷ್ಣ. ಹೌದು. ಸಿದ್ದರಾಮಯ್ಯ ಅವರು ಅವಾಗ ಹೆಗ್ಡೆ ಅವ್ರ ಕ್ಯಾಬಿನೆಟ್ ಮಂತ್ರಿ ಆಗಿದ್ರು. ಬೊಮ್ಮಾಯಿ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದು ಕೂಡ SR ಬೊಮ್ಮಾಯಿ, ಬಿಕಾಸ್ ಆಫ್ ಮಿಸ್ಟರ್ ಹೆಗ್ಡೆ. ಎಲ್ಲರನ್ನೂ ಕೂಡ ಬೆಳೆಸಿದ್ರು. ಅರ್ಧ ಜನ ಕಾಂಗ್ರೆಸ್ ಇದ್ದಾರೆ, ಅರ್ಧ ಜನ ಬಿಜೆಪಿಯಲ್ಲಿದ್ದಾರೆ. JDS ಅದ್ರ ಪಾಡಿಗೆ ಅದು ಹೋಯ್ತು. ಯಾವುದೋ ವಿಷಯಕ್ಕೆ ಬಹಳ ಕೋಪ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ಪಟ್ವಿ. ಯಾರಾದ್ರೂ ಒಬ್ರು ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ರೆ ಒಂದು 10 ಜನ ಇರ್ತಾರೆ. ಚಿಕ್ಕ ಜನ ದೊಡ್ಡ ಪೊಸಿಷನ್ ಸಿಕ್ಬಿಟ್ರೆ ನಾನು ಅಧಿಕಾರ ಪಡಿಬೇಕು ಅನ್ನೋದು ಎಲ್ರಿಗೂ ಕಾಡುತ್ತೆ ಒಂದೊಂದ್ಸಲ. ನಿಮ್ಮನ್ನು ಯಾವತ್ತೂ ಕಾಡಿಲ್ವಾ? ನನಗೆ ಪೊಸಿಷನ್ನು, ಲೈಕ್ ಐ ಸೆಡ್, ಹಿ ವಾಂಟೆಡ್ ಬ್ಯಾಂಗ್ಳೂರ್ ಟು ಬಿ ದ ಕಲ್ಚರಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಕಲೆ ಮತ್ತು ಸಂಸ್ಕೃತಿಯನ್ನು ಭಾರತ ನೋಡುವ ರೀತಿಗೂ ಬೇರೆ ದೇಶಗಳಿಗೂ ಏನ್ ವ್ಯತ್ಯಾಸ? ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ? ನನ್ನ ಮಕ್ಕಳಿಬ್ರು ಬೆಂಗಳೂರು ಗಾಲ್ಫ್ ಕ್ಲಬ್ ಹೋಗಿದ್ರು. ಕುರ್ತಾ ಪೈಜಾಮ ಹಾಕೊಂಡಿದ್ರು, ಚಪ್ಪಲಿ ಹಾಕೊಂಡಿದ್ರು. ಬಿಡಲ್ಲ ಒಳಗಡೆ ಅಂತ ಅಂದ್ರು. ರಿಯಲಿ? ಐ ಗೆಟ್ ಅ ಲೆಟರ್. ಒಂದು ಸ್ಪೆಷಲ್ ಕೋರ್ಟ್ ಇದಂತೆ, ಬುಕ್ ಬಳಿಕೆ. ಏನಿದು, ವಾಟ್ಸ್ ಹ್ಯಾಪನಿಂಗ್ ಇನ್ ದಿಸ್ ಕಂಟ್ರಿ? ನಾರ್ತ್ ಇಂಡಿಯಾ ಜಾಸ್ತಿ, ಇಲ್ಲಿ ತುಂಬಾ ಕಡಿಮೆ. ನಾಚ್ನೆ ಗಾನೆ ವಾಲೆ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ನಾವು ಒಂದು ಅದ್ಭುತ ವ್ಯಕ್ತಿತ್ವನ ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀವಿ. ನಮ್ಮ ಉದ್ದೇಶ ಒಂದೇ, ಅವರ ಜೀವನ ಹಾಗೂ ಅವರು ಸವಿಸಿದ ಹಾದಿ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಮಾರ್ಗದರ್ಶನ ಆಗಲಿ ಅಂತ. ಹಲವಾರು ಗಣ್ಯರನ್ನು ನಾವೀಗಾಗಲೇ ಪರಿಚಯ ಮಾಡಿದ್ದೀವಿ. ಇವತ್ತು ನಮ್ಮೊಂದಿಗೆ ಒಬ್ಬ ಗಣ್ಯ ಅತಿಥಿಗಳಿದ್ದಾರೆ. ತಮ್ಮ ನಾಟ್ಯದ ಮೂಲಕ ಇಡೀ ಅಭಿಮಾನಿ ಸಮೂಹವನ್ನು ಬೆಕ್ಕಸ ಬೆರಗಾಗುವಂತೆ ನೋಡೋ ಹಾಗೆ ಮಾಡಿದ ಅತ್ಯದ್ಭುತ ನಾಟ್ಯಗಾರ್ತಿ ಹಾಗೂ ರಾಷ್ಟ್ರೀಯ ಮಟ್ಟದ, ರಾಜ್ಯ ಮಟ್ಟದ ಎಲ್ಲ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡ ಪ್ರತಿಭಾನ್ವಿತ ಪ್ರತಿಭಾ ಪ್ರಹ್ಲಾದ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಐ ಆಮ್ ಫೈನ್, ಥ್ಯಾಂಕ್ ಯು. ಇಟ್ ಇಸ್ ವಂಡರ್ಫುಲ್ ಟು ಹ್ಯಾವ್ ಯು ಇನ್ ಅವರ್ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ನಾಟ್ಯಗಳನ್ನು ನಮ್ಮ ಇಡೀ ಕರ್ನಾಟಕ ನೋಡ್ತಾ ಬಂದಿದೆ, ಇಡೀ ದೇಶ ನೋಡ್ತಾ ಬಂದಿದೆ, ಹಾಗೆ ಇಡೀ ವಿಶ್ವ ನೋಡ್ತಾ ಬಂದಿದೆ. 85 ದೇಶಗಳಿಗೆ ಹೋಗಿ ನಿಮ್ಮ ನಾಟ್ಯವನ್ನು ಜನರ ಮನಸ್ಸಿನವರೆಗೆ ತಲುಪಿಸಿದ್ದೀರಿ. ಒಂದು ಸಲ ಜರ್ನಿ, ಈ 85 ದೇಶಗಳು, ದೇಶ, ರಾಜ್ಯ, ಈ ಎಲ್ಲ ಜರ್ನಿಯನ್ನು 4ನೇ ವರ್ಷದಿಂದ ಪ್ರತಿಭಾ ಪ್ರಹ್ಲಾದ್ ಅವರು ನಾಟ್ಯ ತಾವೇ ಕಲಿಯೋದಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಪೋಷಕರು ಅದನ್ನು ಉತ್ತೇಜಿಸಿ ಮುಂದಕ್ಕೆ ನಾಟ್ಯದಲ್ಲೇ ಮುಂದುವರಿಸ್ಕೊಂಡು ಹೋದರು. ಹೌ ವಾಸ್ ಯುವರ್ ಜರ್ನಿ? I think it's been incredible. It's been amazing. It's been beautiful. I wouldn't trade my life for anything else. So artistic journey is actually one of the most fulfilling journeys of the many facets of life. Because I think that when you're an artist, you not only see beauty in the outside world, you see beauty in everything that is created by the divine energy. So, and you're grateful for that beauty, and you try to portray that beauty and to bring out that beauty every time you have an opportunity. So to see something beautiful, wonderful, almost perfect, and try to bring it out through your own art, through your own body, the physical body, the mind, the soul, and convey the meaning of all of that to an audience, I think is something incredible. ಸುಂದರ. ಅಂದರೆ ಕಲೆಗೆ ಆ ಶಕ್ತಿ ಇದೆ. ಕಲೆಗೆ ಒಂದು ರೀತಿ ಮಾಂತ್ರಿಕ ಶಕ್ತಿ ಇದೆ. ಅಂದರೆ ಕಲೆಯನ್ನು ಯಾರು ವ್ಯಕ್ತಪಡಿಸ್ತಾ ಇದ್ದಾರೋ ಅವರು ಮತ್ತು ಎದುರಿಗೆ ಕೂತು ಅದನ್ನು ನೋಡ್ತಾ ಇರೋರು ಇಬ್ಬರನ್ನೂ ಸೆಳೆದು ಬಿಡೋ ಶಕ್ತಿ ಇದೆ. ಪ್ರತಿಭಾ ಪ್ರಹ್ಲಾದ್ ಅವ್ರ ಬಗ್ಗೆ ನಾನು ಖಂಡಿತ ಹೇಳಬೇಕು. ಅವರು ಜರ್ನಲಿಸಮ್ ಮಾಡಿದವರು, ಜೊತೆಗೆ ಜರ್ನಲಿಸಮ್ ಜರ್ನಿಯನ್ನು ಆರಂಭಿಸಿದವರು. ಇದರ ಜೊತೆಗೆ ಪತ್ರಿಕೆಗಳಲ್ಲಿ ಬರೀತಾ ಇದ್ರಿ. ಪತ್ರಿಕೆಗಳ ಜೊತೆಗೂ ನಿಮಗೆ ತುಂಬಾ ಹತ್ತಿರದ ನಂಟಿದೆ. ಅದೇ ಏನಾಯ್ತು ಅಂತಂದ್ರೆ, ನಮ್ಮ ತಾಯಿ, ಶಿ ವಾಸ್ ಅನ್ ಅಕಾಡೆಮಿಷಿಯನ್, ಶಿ ವಾಸ್ ಅ ಪ್ರೊಫೆಸರ್ ಆಫ್ ಇಂಗ್ಲಿಷ್, ಆ್ಯಂಡ್ ನಮ್ಮ ತಂದೆ ಎಂಜಿನಿಯರು. ಆ್ಯಂಡ್ ನಮ್ಮ ಕುಟುಂಬದಲ್ಲಿ ಯಾರು ಕಲಾವಿದರಿರಲಿಲ್ಲ, ಯಾರೂ ಇರಲಿಲ್ಲ.
ಎಸ್ಪೆಷಲಿ ಪ್ರೊಫೆಷ್ನಲ್ ಕಲಾವಿದರು ಯಾರೂ ಇರಲಿಲ್ಲ. ಪ್ರೇರಣೆ ಹೆಂಗೆ ಹಾಗಾದ್ರೆ? 4 ವರ್ಷದ ಮಗು ಡಾನ್ಸ್ ಮಾಡೋದಕ್ಕೆ ಕಲಿಯೋದಕ್ಕೆ ತನಗೆ ತಾನೇ ಕಲಿಯೋದಕ್ಕೆ ಹೆಂಗೆ ಪ್ರೇರಣೆ ಆಯಿತು? ವಾಟ್ ಮೇಡ್ ಯು? ಐ ಥಿಂಕ್ ಸಮಟೈಮ್ಸ್ destiny goads you, destiny pushes you towards what you're meant to do. And when I kind of look back on my dance journey, I feel that a lot of it was destiny, that I was destined to do it. Namma parivaradalli yaru kuda kalavidrarilla. ಸೊ ಹಾಗಾಗಿ ನಮ್ಮ ತಾಯಿ ಹೇಳಿದ್ರು, ಏನೋ ನನ್ನ 18 ವರ್ಷ ಆದಾಗ ನಾನು ಹೇಳಿದೆ ನಾನು ಪ್ರೊಫೆಷ್ನಲ್ ಡಾನ್ಸರ್ ಆಗಬೇಕು ಅಂತ. ಪ್ರೊಫೆಷ್ನಲ್ ಡಾನ್ಸರ್. ಸೊ ಅವ್ರು ಹೇಳಿದ್ರು, ಇಲ್ಲ ಪ್ರೊಫೆಷ್ನಲ್ ಡಾನ್ಸರ್ ನೀನು ಆಗಬೇಕಾದ್ರೆ ನೀನು ಮಾಸ್ಟರ್ಸ್ ಡಿಗ್ರಿ ಮಾಡಬೇಕು. ಮಾಸ್ಟರ್ಸ್ ಡಿಗ್ರಿ ಆ ನಂತರ ನೀನು ಏನು ಬೇಕಾದ್ರೂ ಮಾಡು, ನೋ ಪ್ರಾಬ್ಲಮ್. ಆದರೆ ಇದರಲ್ಲಿ ಸಂಪಾದಿಸೋಕ್ಕೆ ಆಗದೆ ಹೋದರೆ ಒಂದು ಆಲ್ಟರ್ನೇಟ್ ಲೈವ್ಲಿಹುಡ್ ಮೆಕ್ಯಾನಿಸಮ್ ಇರಬೇಕು ನನಗೆ ಅಂತ. ಸೊ ದ್ಯಾಟ್ ಇಸ್ ವೈ ನಾನು ಮೌಂಟ್ ಕಾರ್ಮೆಲ್ ಕಾಲೇಜ್ ಸ್ಟೂಡೆಂಟು. ಅಲ್ಲಿ BA ಮಾಡಿದೆ ನಾನು, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಆ್ಯಂಡ್ ಹಿಸ್ಟ್ರಿ. ಆನಂತರ ಐ ಜಾಯಿನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಮಾಸ್ ಕಮ್ಯುನಿಕೇಷನ್ಸ್. ಆ ಮಾಸ್ ಕಮ್ಯುನಿಕೇಷನಲ್ಲಿ ನಮಗೆ ಎಡಿಟಿಂಗು, ರಿಪೋರ್ಟಿಂಗು, ಅದು ಇದು, ಆಮೇಲೆ ಟೆಲಿವಿಷನ್ ಜರ್ನಲಿಸಮು ಅವೆಲ್ಲ ಇರ್ತಾಯಿತ್ತು. ಆ್ಯಂಡ್ ಹಾಗಾಗಿ ನಾನು ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಲ್ಡ್, ಡೆಕ್ಕನ್ ಟೈಮ್ಸ್ ಆಫ್ ಡೆಕ್ಕನ್ ಅಂತ ಒಂದು ಪೇಪರ್ ಇರ್ತಾ ಇತ್ತು, ಈವ್ನಿಂಗ್ ಹೆರಲ್ಡ್ ಅಂತ ಒಂದು ಪೇಪರ್ ಇರ್ತಾ ಇತ್ತು. ಇಟ್ ವಾಸ್ ವೆರಿ, ಅಂದರೆ ವೀಕ್ಷಕರೇ, ಇವಾಗಿನ ಸಂಜೆ ಪೇಪರ್ಗಳು ಏನು ಇಂಪ್ಯಾಕ್ಟ್ ಬಹಳ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ನಿಮ್ಮ ಕಾಲದಲ್ಲಿ ಸಾಯಂಕಾಲದ ಪತ್ರಿಕೆಗಳಿಗಿದ್ದ ಪಾಪ್ಯುಲಾರಿಟಿ, ಆ ಪಬ್ಲಿಸಿಟಿ, ಈವ್ನಿಂಗ್ ಹೆರಲ್ಡ್ ವಾಸ್ ವೆರಿ ಪಾಪ್ಯುಲರ್ ಆವಾಗ. a lot of people used to write for that. So anyway, ನಾನು ಅದೆಲ್ಲದಕ್ಕೂ ಬರಿತಾ ಇದ್ದೆ. ಆ್ಯಂಡ್ I started off by writing soft stories ಅಂತ ಹೇಳ್ತಾರಲ್ಲ, ಟ್ವಿನ್ಸ್ ಮೇಲೆ ಇದ್ದು, ಗಿಡ, ಹೂವು, ಆಮೇಲೆ ಅದೇ ಯಾವುದೋ ಪರ್ಸನಾಲಿಟಿನ ಇಂಟರ್ವ್ಯೂ ಮಾಡೋದು, ಆಮೇಲೆ ಅವ್ರ ಜರ್ನಿ ಬಗ್ಗೆ ಬರೆಯೋದು ಅಂತ. ಐ ವಾಸ್ ವೆರಿ ಯಂಗ್. ಆ ನಂತರ ಐ ಸ್ಟಾರ್ಟೆಡ್ ರೈಟಿಂಗ್ ಕಾಲಮ್ಸ್ ನ್ಯಾಷನಲ್ ಪೇಪರ್ಸ್ನಲ್ಲಿ. Times of India, Indian Express contacted me. And Asian Age shuru adaga I wrote for Asian Age also. And I started writing as a columnist, which was more challenging for me, and more interesting. ಅಲ್ಲ, ಐ ಆಮ್ ಜಸ್ಟ್ ಕ್ಯೂರಿಯಸ್, ಯಾಕೆಂದರೆ ನಾವು ಜರ್ನಲಿಸಮಲ್ಲಿ ಇರೋದ್ರಿಂದ ಐ ಆಮ್ ಜಸ್ಟ್ ಕ್ಯೂರಿಯಸ್ ಟು ಆಸ್ಕ್ ದಿಸ್ ಕ್ವೆಶ್ಚನ್. ಜರ್ನಲಿಸಮ್ ಪೂರ್ಣವಾಗಿ ನಿಮ್ಮನ್ನು ಸೆಳೀಲಿಲ್ವಾ? ಅಂದರೆ ಎರಡರ ಮಧ್ಯದ ಯಾವತ್ತಾದರೂ ಕನ್ಫ್ಯೂಷನ್ಸ್ ಇತ್ತಾ, ಡಾನ್ಸ್ ಅಥವಾ ಜರ್ನಲಿಸಮ್? ಯಾಕಂದರೆ ನೀವು ಆಲ್ರೆಡಿ ಕಾಲಮಿಸ್ಟ್ ಆಗಿದ್ರಿ, ಕಾಲಮ್ಸ್ನ ಬರೀತಾ ಇದ್ರಿ, ಆ್ಯಂಡ್ ಇಟ್ ವಾಸ್ ನೋ ಐ ರೈಟ್ ಇವನ್ ನೌ. I'm on television a lot. I don't know if you've seen evening news, 9 ಗಂಟೆ ನ್ಯೂಸಲ್ಲಿ, Republic TV, I know Times Now Network, NDTV, India Today. I'm on a lot of News X. I'm on a lot of channels. So I continue doing that. And I continue writing. I write books also. So I have authored books. I write articles. I continue doing that. But my passion was dance. My passion was classical dance. I had to master it. And that was my calling in life. It was not that I gave up journalism or I gave up being, a columnist, or I gave up writing, which is also, I enjoy writing. But I wanted to be a dancer. ವಂಡರ್ಫುಲ್. ಅಂದರೆ ಅವರ ತನು ಮನ ಎಲ್ಲವೂ ಕೂಡ ನೃತ್ಯದ ಕಡೆ ಇತ್ತು. ತಾಯಿ ಹೇಳಿದ್ರು, ಒಂದು ಬ್ಯಾಕಪ್ಪಿಗೋಸ್ಕರ ನೀವು ಒಂದು ಮಾಸ್ಟರ್ ಡಿಗ್ರಿ ಮಾಡ್ಕೊಳ್ಳಿ ಅಂತ. ಅಲ್ಲಿ ಮಾಡಿದ್ರು, ಆದರೆ ಅವರ ನೃತ್ಯದ ಸೆಳೆತ ಕಡಿಮೆ ಆಗಲಿಲ್ಲ. ಆ್ಯಂಡ್ ಇವತ್ತಿಗೂ ಬರೀತಾರೆ. ಅಂದರೆ ಪ್ರತಿಭಾ ಪ್ರಹ್ಲಾದ್ ಅವರ ಹಲವಾರು ಬುಕ್ಗಳು ಬಹಳ ಜನಪ್ರಿಯ. ವೀಕ್ಷಕರೇ, ಒಂದು ಸಲ ನೀವು ಹೋಗಿ ಗೂಗಲಲ್ಲಿ ಅಥವಾ ಅಮೆಝಾನಲ್ಲಿ ಚೆಕ್ ಮಾಡಿದ್ರೆ ಯು ವಿಲ್ ಗೆಟ್ ದ ಲಿಸ್ಟ್. ಆಮೇಲೆ ಬೆಸ್ಟ್ ಸೆಲ್ಲರ್ಸ್ ಆಗಿವೆ, ಮತ್ತೆ ಮುದ್ರಣ ಆಗಿವೆ. ಸೊ ಹೋಗಿ ಒಂದು ಸಲ ಚೆಕ್ ಮಾಡಿ, ಆ ಬುಕ್ಸನ್ನು ಚೆಕ್ ಮಾಡಿ, ಆ್ಯಂಡ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಪ್ರತಿಭಾ ಪ್ರಹ್ಲಾದ್ ಅವರ ಜರ್ನಿ ಹೇಗಿದೆ ಅಂತ ಹೇಳಿ. ಹಾಗೆ ಅವರ ಬರವಣಿಗೆಯ ಸೆಳೆತ ಮತ್ತೆ ಮಾತಿನ ಸೆಳೆತ ಕೂಡ ನಿಂತಿಲ್ಲ. ಆದರೆ ಈ ರಾಜಕಾರಣಿಗಳ ಜೊತೆ ಇಂಟರಾಕ್ಷನ್ ಯಾವಾಗ ಶುರು ಆಯಿತು? ಅಂದರೆ ರಾಮಕೃಷ್ಣ ಹೆಗಡೆ ಅವರು ಸೇರಿದಂತೆ ಬಹಳಷ್ಟು ಜನರನ್ನು ನೀವು ಹತ್ತಿರದಿಂದ ನೋಡಿದ್ದೀರಿ, ಅವರ ರಾಜಕೀಯ ಜೀವನ ನೋಡಿದ್ದೀರಿ, ಕೆಲವೊಂದು ಬೆಳವಣಿಗೆಗಳನ್ನು ನೋಡಿದ್ದೀರಿ, ರಾಜ್ಯದಲ್ಲಾದಂತಹ ಪೊಲಿಟಿಕಲ್ ಬೆಳವಣಿಗೆಗಳನ್ನು ನೀವು ನೋಡಿದ್ದೀರಿ. ಇಂಟರಾಕ್ಷನ್ಸ್ ಯಾವಾಗ ಶುರು ಆಯಿತು? ಐ ಹ್ಯಾಡ್ ಅ ರಿಲೇಶನ್ಶಿಪ್ ವಿತ್ ರಾಮಕೃಷ್ಣ ಹೆಗಡೆ. ಹೌದು, ಬಹಳ. ಸೊ ವೆನ್ ಐ ಸ್ಟಾರ್ಟೆಡ್ ಮೈ ರಿಲೇಶನ್ಶಿಪ್ ವಿತ್ ಹಿಮ್, ನನಗೆ ಸುಮಾರು 25-26 ವರ್ಷ ಅಷ್ಟೇ. ಐ ವಾಸ್ ಜಸ್ಟ್ ಔಟ್ ಆಫ್ ಕಾಲೇಜ್. I was just out of college. ಅಂದರೆ ಇದು ಮಾಸ್ಟರ್ಸ್ ಡಿಗ್ರಿ I had just finished, and he had seen me dance, and I believe he had seen me dance. He was chief minister.
and he saw me on the national program of dance in Delhi. ದೆಹಲಿಯಲ್ಲಿ. ಸೊ ಆವಾಗ ಅವರು ಅವ್ರ ಆಫೀಸ್ಗೆ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿದ್ರು. ಯಾರು ಇವರು, ಕರ್ನಾಟಕದ ಬೆಂಗಳೂರಿನ ಹುಡುಗಿ, ಇಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಏನೋ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ನಾನು ಯಾರಿದು, ನನಗೆ ಯಾಕೆ ಗೊತ್ತಿಲ್ಲ ಅವರು ಅಂತ. ಸೊ ದೆನ್ ಹಿ ಕಾಲ್ಡ್ ಮೀ ಹೋಮ್ ಆ್ಯಂಡ್ ಹಿ ಈಸ್ ಟು ಹೆಗ್ಡೆ ಅವರು ಕಲಾವಿದರನ್ನ ಹಾಗೂ ಕ್ರಿಕೆಟರ್ಸ್ನ, ಜರ್ನಲಿಸ್ಟ್ಸ್ನ, ಸಿನಿಮಾ ಅವ್ರನ್ನ ಎಲ್ಲರನ್ನೂ ಮನೆಗೆ ಊಟಕ್ಕೆ ಕರಿತಾ ಇರ್ತಾಯಿದ್ರು, ಲೈಕ್ ಅ ಪಾರ್ಟಿ, ಲೈಕ್ ಅ ಡಿನ್ನರ್ ಪಾರ್ಟಿ. ಆ್ಯಂಡ್ ಹಿ ಎಂಜಾಯ್ಡ್ ಬೀಯಿಂಗ್ ವಿತ್ ಎವ್ರಿ ಒನ್, ಆ್ಯಂಡ್ ಹಿ ಎಂಜಾಯ್ಡ್ different perspectives on life and living, and how people were negotiating their life. So that's how I started getting to know him. So anyway, our relationship ಬೆಳೆದಾಗ I had moved to Delhi, and I was ಸುಮಾರು 88-90ರಲ್ಲಿ ನಮ್ಮ ಮನೆಗೆ ತುಂಬ ಜನ ಬರ್ತಾ ಇರ್ತಾಯಿದ್ರು ಆವಾಗ. ಪ್ರೈಮ್ ಮಿನಿಸ್ಟರ್ಸು, ಚೀಫ್ ಮಿನಿಸ್ಟರ್ಸ್, ತುಂಬ ಯೂನಿಯನ್ ಮಿನಿಸ್ಟರ್ಸ್, ವೈಸ್ ಪ್ರೆಸಿಡೆಂಟ್. ಸೊ ಅವರೆಲ್ಲ ಮನೆಗೆ ಬಂದಾಗ ಚರ್ಚೆ ಆಗೇ ಆಗ್ತಾಯಿತ್ತಲ್ಲ ಮನೆಯಲ್ಲಿ. ಸೊ ದ್ಯಾಟ್ಸ್ ಹೌ ನನಗೆ ಪಾಲಿಟಿಕ್ಸ್ ಬಗ್ಗೆ ಆಸಕ್ತಿ, ಪಾಲಿಟಿಕ್ಸ್ ಗೊತ್ತಿರೋದು, ಬಗ್ಗೆ ಗೊತ್ತಾಗಿದ್ದು ಏನು ಅಂತ, ಪಾಲಿಟಿಕ್ಸ್ ಅಂದರೆ ಏನು, ರಾಜಕೀಯ ಅಂದರೆ ಏನು ಅಂತ ಅರ್ಥ ಆಗಿದ್ದು ಆವಾಗಲೇ ನನಗೆ. And I had the balcony seat in all these discussions. So I saw the changing political landscape, up front, up close. And I think it was, exciting and, invigorating actually. And ಬಹಳ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಿದೆ ಹಾಗೆ ಹೆಗ್ಡೆ ಅವ್ರ ಮೂಲಕ. ಆ್ಯಂಡ್ ಮೀಟ್ ಮಾಡಿದೆ ಅಂತಂದರೆ ನನಗೇನು, ನಂದು ಪರ್ಸ್ನಲ್ ಯೂಸ್ಗೆ ಅವ್ರನ್ನ ಅವ್ರ ಇನ್ಫ್ಲೂಯೆನ್ಸ್ ಬೇಕು ಹಾಗೆಲ್ಲ ಏನೂ ಇರಲಿಲ್ಲ ನನಗೆ. ಐ ವಾಸ್ ಜಸ್ಟ್ ಇಂಟ್ರೆಸ್ಟೆಡ್ ಇನ್ ದ ಡಿಬೇಟ್ ಆ್ಯಂಡ್ ಡಿಸ್ಕಷನ್ ಆಫ್ ವಾಟ್ ವಾಸ್ ಹ್ಯಾಪನಿಂಗ್ ಆ್ಯಂಡ್ what was going on in the political arena. So in that, so I had like they say, a ringside view of politics. ರಾಮಕೃಷ್ಣ ಹೆಗಡೆ ಅವರಿಂದ ರಾಜಕೀಯದ ಬಗ್ಗೆ ಆಸಕ್ತಿನೂ ಬೆಳೀತು, ಮತ್ತು ಅದರ ಹಲವು ಘಟನೆಗಳು, ಹಲವಾರು ಬೆಳವಣಿಗೆಗಳಿಗೆ ನೀವು ಸಾಕ್ಷಿಯಾಗಿದ್ರಿ. ಕೆಲವೊಂದು ಡಿಸ್ಕಷನ್ಸ್ ಆಗುವಾಗ ನಿಮ್ಮ ಗಮನಕ್ಕೂ ಬರ್ತಾ ಇತ್ತು. ರಾಮಕೃಷ್ಣ ಹೆಗಡೆ ಅವರು ಹಾಗೂ ಪ್ರತಿಭಾ ಪ್ರಹ್ಲಾದ್ ಹೆಂಗೆ ವರ್ಣಿಸ್ತೀರಿ ನೀವು? ನಾನು ಯಾಕೆ ವರ್ಣಿಸ್ಬೇಕು? ಬೇರೆಯವರು ಪೀಪಲ್ ಹ್ಯಾವ್ ದರ್ ಒಪಿನಿಯನ್. ನನ್ನ ಪ್ರಕಾರ ಜೀವನದಲ್ಲಿ ಎಲ್ಲ ಕೂಡ ಸಮ್ ಥಿಂಗ್ಸ್ ಆರ್ ಪ್ರೀಡೆಸ್ಟಿನ್ಡ್, ಓಕೆ, ಆ್ಯಂಡ್ ಯು ಕ್ಯಾನ್ ಚೇಂಜ್ ದ್ಯಾಟ್. ಯು ಹ್ಯಾವ್ ಟು go along and live your destiny. And I think that ರಾಮಕೃಷ್ಣ ಹೆಗ್ಡೆಗೂ ನನಗೂ ಏನೋ ಒಂದು ಪೂರ್ವಜನ್ಮದ ಸಂಬಂಧ ಇತ್ತು. ಸೊ ವೆನ್ ವಿ ಮೆಟ್, ಸುಮಾರು 35 ವರ್ಷ ಡಿಫ್ರೆನ್ಸ್ ನನಗೂ ಅವ್ರಿಗೂ. ಆದರೆ our relationship was very solid. He had a lot of respect for me. He had a lot of respect for my thought, my ideas, my thinking. And I had enormous respect for him. The whole world had, at that time in Karnataka and India, he was the most respected, political figure. So I had enormous respect for him. So I have, he used to say that, ಅವರೇ ಹೇಳ್ತಾ ಇದ್ರು, that we are soulmates from a different lifetime anta. And I think that was what it was. ಅವರ ಪ್ರಭಾವ ನಿಮ್ಮ ಜೀವನದ ಮೇಲೆ? ನಾನು ತುಂಬ ಚಿಕ್ಕವಳು ಅವ್ರನ್ನ ಭೇಟಿಯಾದಾಗ. ನೀವು ಹೇಳಿದ ಹಾಗೆ 35 ವರ್ಷಗಳ ಡಿಫ್ರೆನ್ಸ್ ಇತ್ತು. ನನಗೆ ಸುಮಾರು 25-26 ವರ್ಷ ಆವಾಗ, ಫ್ರೆಶ್ ಔಟ್ ಆಫ್ ಕಾಲೇಜ್, trying to make a career in dance, trying to make a career in mass communication and all that. So ತುಂಬ ದೊಡ್ಡ ವ್ಯಕ್ತಿ ಹತ್ತಿರದ ಸಂಬಂಧ ಇದ್ದಾಗ ಪ್ರಭಾವ ತುಂಬ ಇರುತ್ತೆ ಅಲ್ವಾ? ಹೆಗ್ಡೆ ಅವರು ಸಾಧಾರಣ ವ್ಯಕ್ತಿ ಅಲ್ಲ. ಅವರು ಹಿ ವಾಸ್ ಒನ್ ಆಫ್ ಅ ಕೈಂಡ್. ಆ್ಯಂಡ್ ನಾನು ಒಬ್ಬಳೇ ಅಲ್ಲ ಇದು ಹೇಳೋದು, ಯಾರ್ಯಾರು ಅವ್ರನ್ನ ಭೇಟಿಯಾಗಿದ್ದಾರ, ಇಲ್ಲ
ಯಾರು ಅವ್ರನ್ನ ನೋಡಿದಾರೋ, ಅವ್ರ ವಿಚಾರ ಕೇಳಿದಾರೋ, ಇಲ್ಲ ಅವ್ರ ಬಗ್ಗೆ ಓದಿದಾರೋ, ಅವರೆಲ್ಲರೂ ಕೂಡ ಅದೇ ಹೇಳ್ತಾರೆ. ಬಟ್ ಹಿ ವಾಸ್ ಒನ್ ಆಫ್ ದ ಮೋಸ್ಟ್ ಯುನೀಕ್ politicians that they have encountered. And so in that sense, ಹೆಗ್ಡೆ ಅವರು ಸಿಕ್ಕಾಪಟ್ಟೆ ಬುದ್ಧಿವಂತರು. He was charming, and well read, well versed in everything, graceful, refined, very well mannered, civil, and he had tremendous respect for the arts. ನೋಡಿ, ಕಲಾವಿದರು ಕಲಾ ಪೋಷಕರು ಅಂತಾರಲ್ಲ, ಬಹಳಷ್ಟು ಜನ ಸುಮ್ಮನೆ ಅವ್ರಿಗೇ ಇಂಪಾರ್ಟೆನ್ಸ್ ಮಾಡ್ಕೊಳ್ಳೋಕ್ಕೆ ಮಾಡ್ತಾರೆ. ಓಕೆ, ಅವ್ರಿಗೆ ನಿಜಕ್ಕೂ ಕಲಾಲಿ ಅಷ್ಟೊಂದು ಆಸಕ್ತಿ ಇರಲ್ಲ. ಬಟ್ ಹೆಗ್ಡೆ ಅವ್ರು ಹಾಗಲ್ಲ. he patronized intellectuals, he patronized journalists, he patronized artists. ಅವ್ರಿಗೆ ನಿಜಕ್ಕೂ ಕಲೆಯಲ್ಲಿ ಬಹಳಷ್ಟು ಆಸಕ್ತಿ. And he wanted Bangalore to be the cultural capital of India. He wanted Bangalore to be the IT capital. It is the IT capital. But he also wanted it to be a cultural capital of India. So ಹಾಗಾಗಿ ಅವರು CM ಆದಾಗ, ನಿಮಗೆ ಗೊತ್ತಿದೋ ಇಲ್ಲೋ ಗೊತ್ತಿಲ್ಲ ನನಗೆ, MF ಹುಸೇನನ್ನು ಕರೆದಿದ್ರು ಬೆಂಗಳೂರಿಗೆ. ಅವ್ರಿಗೊಂದು ಭೂಮಿ ಕೊಟ್ಟರು, ಒಂದು ಸ್ಟುಡಿಯೋ ಮಾಡಿ ಅಂತ ಅಂದರು. ಮಾಯಾ ರಾವ್ ಅವ್ರನ್ನ ಕರೆದಿದ್ರು, ಶಾಂತಾರಾವ್ನ ಕರೆದ್ರು. ಅವರೆಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ವಾಸ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ಇಲ್ಲಿ ಕರೆದುಬಿಟ್ಟು ಸ್ಟುಡಿಯೋ ಇಲ್ಲಿ ಡೆವಲಪ್ ಮಾಡಿ, ಸ್ಟೂಡೆಂಟ್ಸ್ನ ಇಲ್ಲಿ ಹೇಳ್ಕೊಡಿ, ನಮ್ಮ ಕಲಾವಿದರು ನಮ್ಮ ಮಕ್ಕಳಿಗೆ ಹೇಳ್ಕೊಡಿ ಅಂತ ತುಂಬ ಸಹಾಯ ಮಾಡಿ, ದುಡ್ಡು ಕೊಟ್ಟು, ಹಣ ಕೊಟ್ಟು, ಪ್ರತಿಮಾ ಬೇಡಿಗೆ, ನೃತ್ಯ ಗ್ರಾಮ, ಹಾಗೆ ತುಂಬ ಜನಕ್ಕೆ ಮಾಡಿದ್ರು. ಒಬ್ಬರೋ ಇಬ್ಬರಿಗಲ್ಲ, ತುಂಬ ಜನ. ಕಲೆ ಬಗ್ಗೆ ಅವರಿಗೆ ಇದ್ದಿದ್ದು ಪ್ರೀತಿ, ಅದು ಪ್ರೀತಿ. Like I said, he wanted Bangalore to be the cultural capital of India. And he wanted it to be the intellectual capital of India. And those days, I must tell you, Bengaluru, Indian Institute of Science ittu, Jawaharlal Nehru Institute of Advanced Studies ittu. ಸೊ ಆ್ಯಂಡ್ ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜಸ್ಗೆ ಇವರು ಇದು ಕೊಟ್ಟರು, ಶುರು ಮಾಡಿದ್ರು. ನ್ಯಾಷನಲ್ ಲಾ ಸ್ಕೂಲ್, ದ ವೆರಿ ಫಸ್ಟ್ ನ್ಯಾಷನಲ್ ಲಾ ಸ್ಕೂಲ್ ಶುರು ಆಗಿದ್ದು ಬೆಂಗಳೂರಿನಲ್ಲಿ. ಅದಕ್ಕೆ ಭೂಮಿ ಕೊಟ್ಟರು, ಅದಕ್ಕೆ ಪ್ರೋತ್ಸಾಹ ಕೊಟ್ಟರು ರಾಮ್ ಜೇಠ್ಮಲಾನಿ ಅವ್ರ ಜೊತೆ ಕೂಡಿ. ಇವತ್ತು ನ್ಯಾಷನಲ್ ಲಾ ಸ್ಕೂಲ್ ಅಂತಂದರೆ ಅದು ಇಟ್ಸ್ ಸಪೋಸ್ ಬಿ ಅ ಪ್ರೈಮ್ ಇನ್ಸ್ಟಿಟ್ಯೂಷನ್ ಇನ್ ದ ಕಂಟ್ರಿ. ಸೊ ಹಾಗೆ ಸಾಕಷ್ಟು ಇಂಟೆಲೆಕ್ಚುವಲ್ ಕ್ಯಾಪಿಟಲ್, ಬ್ಯಾಂಗ್ಳೂರ್ಸ್ ಇಂಟೆಲೆಕ್ಚುವಲ್ ಕ್ಯಾಪಿಟಲ್ನ ಅಡ್ವಾನ್ಸ್ ಮಾಡೋಕ್ಕೆ ಕೂಡ ತುಂಬ ಶ್ರಮ ವಹಿಸಿದ್ದಾರೆ. ಆಮೇಲೆ ಅದಕ್ಕೆ ಆದ್ಯತೆಯೂ ಕೊಟ್ಟಿದ್ದಾರೆ. ಕರ್ನಾಟಕದ ಜನ ರಾಮಕೃಷ್ಣ ಹೆಗಡೆ ಅವರನ್ನು ಒಬ್ಬ ವಿಷನರಿಯಾಗಿ ನೋಡ್ತಾರೆ, ಒಬ್ಬ ಅದ್ಭುತ CM ಆಗಿ ನೋಡಿದ್ದಾರೆ. ಹಾಗೆ 25 ವರ್ಷ 30 ವರ್ಷದ ಹಿಂದೆ ಅವರು ಏನೇನು ಕನಸು ಕಂಡಿದ್ರಲ್ಲ, ಅದು ಇವಾಗ ಜಾರಿಗೆ ಬರ್ತಾ ಇದೆ. ನೀವು 370 ತೆಗೆದಿದ್ದಾಗಿರಬಹುದು, ಅಥವಾ ನೀವು ಹೇಳಿದ ಹಾಗೆ ಬೆಂಗಳೂರನ್ನು IT ಟೆಕ್ ಸಿಟಿ ಮಾಡಬೇಕು ಅನ್ನೋದನ್ನು ಅವರು ಕನಸ್ಕೊಂಡಿದ್ರು. ಸೇರಿದಂತೆ ಹಲವಾರು ವಿಷನ್ಗಳನ್ನು ಅವರು ಶುರು ಮಾಡಿದ್ರು. ಅಂದರೆ ಅದ್ರ ಬಗ್ಗೆ ಒಕ್ಕಲಾಗಿ ಮಾತನಾಡಿದ್ರು, ಜನರಿಗೆ ಅರಿವಾಗೋ ಹಾಗೆ ತಿಳಿಸ್ಕೊಟ್ರು. ಅವರ ಕಾಲದಿಂದ ಇವತ್ತಿನವರೆಗೆ ಆದ ಬದಲಾವಣೆಗಳು ಮತ್ತು ಅವರ ವಿಷನ್, ಅದ್ರ ಬಗ್ಗೆ ಏನಂತೀರಿ? ನಿಮ್ಮ ಜೊತೆ ಕೂತು ಮಾತಾಡೋವಾಗ ಯಾವ್ಯಾವ ವಿಷಯಗಳು ಮಾತಾಡ್ತಿದ್ರು ಅವರು? ಸೊ ವಿ ಶುಡ್ ಟಾಕ್ ಅಬೌಟ್ ಎವ್ರಿಥಿಂಗ್. I remember, India-li, Panchayati Raj, devolution of power, decentralization of power, Grama Panchayat, ಹಾಗೂ ಬ್ಲಾಕ್ ಲೆವೆಲ್ ಪಂಚಾಯತ್ಸ್ಗೆ ಪವರ್ ಕೊಡೋ ಬಗ್ಗೆ ಅವ್ರಿಗೆ, he believed that there should not be centralization of power. That power should go from down to up, not from up to down. ಆಗಿನ ಕಾಲದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ತುಂಬ ಪವರ್ಫುಲ್ ಆಗಿತ್ತು. ಆ್ಯಂಡ್ ಕಾಂಗ್ರೆಸ್ದು ಗವರ್ನಿಂಗ್ ಮಾಡೆಲ್ ಏನು ಅಂತಂದರೆ ಟಾಪ್ ಡೌನ್ ಅಪ್ರೋಚ್, ಪಿರಮಿಡಿಕಲ್ ಟಾಪ್ ಡೌನ್. ಇವ್ರು ಯಾವಾಗಲೂ ಕೆಳಗಡೆಯಿಂದ ಪವರ್ ಬರಬೇಕು, ಶಕ್ತಿ ಜನಗಳನ್ನ ಎಂಪವರ್ ಮಾಡಬೇಕು ಅಂತ. ಯಾವುದು ಗ್ರಾಮ ಲೆವೆಲಲ್ಲಿ, ವಿಲೇಜ್ ಲೆವೆಲಲ್ಲಿ, ಬ್ಲಾಕ್ ಲೆವೆಲಲ್ಲಿ ಎಂಪವರ್ ಮಾಡಬೇಕು. ಅವರು ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಬೇಕು. ಆ್ಯಂಡ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಅವರು ಸಿಕ್ಕಾಪಟ್ಟೆ ಪ್ರೋತ್ಸಾಹ ಕೊಟ್ಟರು. ಅವರೊಬ್ಬರು ಮಂತ್ರಿ ಇದ್ದರು, ಅವರು ಕೂಡ ತುಂಬ ಕಷ್ಟಪಟ್ಟರು ಅದಕ್ಕೋಸ್ಕರ, ಅಬ್ದುಲ್ ನಸೀರ್ ಸಾಬ್ ಅಂತ. ಆಗ ಸೊ ಪಂಚಾಯತಿ ರಾಜ್ ಆ್ಯಕ್ಟು ಯೂನಿಯನ್ ಗವರ್ಮೆಂಟಲ್ಲಿ ಬಂದಿದ್ದು
1993-94 ಪಿ ವಿ ನರಸಿಂಹರಾವ್ ಟೈಮಲ್ಲಿ. ಅಲ್ಲಿ ಅದಕ್ಕೆ ಮುಂಚೆನೇ ನಮ್ಮ ಕರ್ನಾಟಕದಲ್ಲಿ ಇತ್ತದು, ದಿಸ್ ಹೋಲ್ ಸ್ಕೀಮ್ ಆಫ್ ಪಂಚಾಯತಿ ರಾಜ್. ಸೊ ಅದು ತುಂಬ ಮೇಜರ್ ಕಾಂಟ್ರಿಬ್ಯೂಷನ್. ಅದಲ್ಲದೆ he was a great believer in federalism. So state and union get powers different agirbeku, and the union government should not interfere with the state government's functioning at every level. A true federal structure where the states decide for themselves, and the union government has finance budget to defense, so those kinds of things which only the union government can decide, that the union government should decide. So he believed in federalism and he worked towards it. Also ನೀವು RTI ಆ್ಯಕ್ಟ್ ಅಂತ ಹೇಳ್ತೀವಲ್ಲ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಅದು ಆಮೇಲೆ ಬಂತು ತಿರ್ಗಾ. ಇವರ ಚೀಫ್ ಮಿನಿಸ್ಟರ್ ಆಗಿದ್ದಾಗ ರಾಮಕೃಷ್ಣ ಹೆಗ್ಡೆ ಆ ಟೈಮಲ್ಲಿ ಪಬ್ಲಿಕ್ ರೆಕಾರ್ಡ್ಸ್ನ ಯಾರು ನೋಡಬೇಕು ಅಂತ ಇರುತ್ತೋ ಅದನ್ನು ಅಲೌ ಮಾಡಬೇಕು ಅಂತ ಒಂದು ಸ್ಕೀಮ್ ತಂದಿದ್ರು, ದಟ್ ಎನಿಬಡಿ ಕ್ಯಾನ್ ಹ್ಯಾವ್ ಆಕ್ಸೆಸ್ ಟು ಪಬ್ಲಿಕ್ ರೆಕಾರ್ಡ್ಸ್ ಅಂತ. ಸೊ ಅಕಾರ್ಡಿಂಗ್ ಟು ಮೀ ಇಟ್ ವಾಸ್ ಅ ಪ್ರೀಕರ್ಸರ್ ಟು ದ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಆಮೇಲೆ ನಾನು ಸಾಕಷ್ಟು ಸತಿ ಹೇಳ್ತೀನಿ, ಐ ಮೀನ್ ಡೆವಲಪ್ಮೆಂಟು, ಡಿಸೆಂಟ್ರಲೈಸೇಷನ್, ಡೆವಲ್ಯೂಷನ್ ಆಫ್ ಪವರ್, ಸ್ಟ್ರೆಂಥನಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಲೋಕಾಯುಕ್ತ ಅದು ಕೂಡ ಲೈಕ್ ವಾಟ್ ಈಸ್ ಲೋಕಾಯುಕ್ತ? ಇಟ್ಸ್ ಅ ವಾಚ್ ಡಾಗ್ on the functioning of the government. Now, do you need a watchdog to yes, because there's this adage that power corrupts and absolute power corrupts absolutely. So ಯಾರು ಪವರ್ಲಿ ಇದ್ದಾರೋ ಅವ್ರ ಮೇಲೆ ವಾಚ್ ಡಾಗ್ ಯಾರು, ಅವ್ರನ್ನ ಮಾನಿಟರ್ ಮಾಡೋರು ಯಾರು, ಅದಕ್ಕೆ ಲೋಕಾಯುಕ್ತ ತಗೊಂಬಂದ್ರು. ಯಾರೋ ಒಂದು ಬಾಡಿ ಇರಬೇಕು that people can approach when they want to question the government. ಇಲ್ಲದೆ ಹೋದರೆ ಮೆಕ್ಯಾನಿಸಮ್ ಏನು, ಇಂಟರ್ನಲ್ ಮೆಕ್ಯಾನಿಸಮ್ ಏನಿದೆ ಅಂತ. ಅಗೇನ್ ಆಸ್ ಯು ನೋ, ಲೋಕಾಯುಕ್ತ and all came ಮಾದರಿ ಆಯಿತು. It came much later ಅಲ್ವಾ ದೇಶದಲ್ಲಿ. ಸೊ ದೆನ್ ಇನ್ಸ್ಟಿಟ್ಯೂಷನ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂತ ಆ್ಯಂಡ್ ಸೆಪ್ರೇಟ್ ಆಗಿರಬೇಕು ಅಂತ. ಲೈಕ್ ಫಾರ್ ಎಕ್ಸಾಂಪಲ್ the executive wing has to be separate from the judiciary, and all the wings have to have their own power and their own accountability, system of accountability, transparency and accountability. This whole idea of transparency and accountability was very, very important to him. That is why it was called value-based politics. He gave a lot of importance to values in public life. Or when you're in public life, you should be above suspicion, like Caesar's wife, I mean, you got to be above suspicion. So ಹಾಗೆ ಅವ್ರು ಹೇಳಿದ್ದಕ್ಕೆ ಅವರೇ he became a victim of his own schemes. So ನಾನು ತುಂಬ ಸತಿ ಹೇಳ್ತೀನಿ, ಕರ್ನಾಟಕ ಜನತೆಗೆ ಯಾರು ಮುಂದೆ ಬರೋಕ್ಕೆ ಅವಶ್ಯಕತೆ ಮಾಡಲ್ಲ. ಅವರು ಎಲ್ಲರೂ ಒಂದು ಸ್ವಲ್ಪ ಮುಂದೆ ಬರ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಹಿಂದೆ ಎಳಿಯೋಕ್ಕೆ ಟ್ರೈ ಮಾಡ್ತಾರೆ. ಬಾಕಿ ರಾಜ್ಯದಲ್ಲಿ ಯಾರು ಮುಂದೆ ಬಂದರೆ ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ. ನಾನು ಕಾಲು ಬಿದ್ದು ನಮಸ್ಕಾರ ಮಾಡಿ ಸಾಯಿಬ್ರೆ ಬುದ್ಧಿ ಅಂತ. ನಮ್ಮ ರಾಜ್ಯದಲ್ಲಿ ಯಾರು ಮುಂದೆ ಬರೋಕ್ಕೆ ಶುರು ಮಾಡಿದ್ರೆ ಅವ್ರನ್ನ ಕಾಲು ಎಳಿಯೋಕ್ಕೆ. ರಾಮಕೃಷ್ಣ ಹೆಗಡೆ ಅವರು ಕೂಡ ಅಂಥದ್ದನ್ನೆಲ್ಲಾನು ಫೇಸ್ ಮಾಡ್ತಾನೇ ಇದ್ರು ಥ್ರೂ ಔಟ್ ಹಿಸ್ ಟೆನ್ಯೂರ್. ಆರೋಪಗಳು ಬಂದವು, ಸಿಕ್ಕಾಪಟ್ಟೆ ಆರೋಪ ಬಂತು. ಸೊ ಆ ಆರೋಪ ಒಂದು ಬಾಟ್ಲಿಂಗ್ ಆ್ಯಕ್ಟ್ ಬಂತು, ಅದನ್ನು ರಿಸೈನ್ ಮಾಡಿದ್ರು, ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟರು. ಸೆಕೆಂಡ್ ಟೈಮ್ ಒಂದು NRI ಲ್ಯಾಂಡ್ ಸ್ಕೀಮ್ ಬಗ್ಗೆ ಇತ್ತು, ತಿರ್ಗಾ ರಾಜೀನಾಮೆ ಕೊಟ್ಟರು. ಆಮೇಲೆ ರಾಜೀನಾಮೆ ಕೊಟ್ಬಿಡಿ ಸರ್, ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಇಟ್ಟೋಣ ಅಂತ. ಸೊ ಆ ಕುಲ್ದೀಪ್ ಸಿಂಗ್ ಕಮಿಷನ್ ಆಫ್ ಎನ್ಕ್ವೈರಿನ ಅವ್ರ ಸರ್ಕಾರ ಅವರೇನೆ ಇನ್ಸ್ಟಿಟ್ಯೂಟ್ ಮಾಡಿದರು ಅವ್ರ ವಿರುದ್ಧ ಎನ್ಕ್ವೈರಿ ಮಾಡೋಕ್ಕೆ. ಓಕೆ, ಸೊ ಅವ್ರಿಗೆ ಎಷ್ಟು ಧೈರ್ಯ ಇತ್ತು, ಅವರ ಟ್ರಾನ್ಸ್ಪರೆನ್ಸಿ, ಪ್ರೋಸೆಸ್ ಆಫ್ ಟ್ರಾನ್ಸ್ಪರೆನ್ಸಿ, ಅವ್ರ ಸತ್ಯ ವಾಸ್ ಸೋ ಸ್ಟ್ರಾಂಗ್, ಅವ್ರ ಅಸ್ತಿತ್ವ ವಾಸ್ ಸೋ ಸ್ಟ್ರಾಂಗ್ ಅಕಾರ್ಡಿಂಗ್ ಟು ಮೀ. ಇಲ್ಲದೆ ಹೋದರೆ ಈಗಿನ ಕಾಲದಲ್ಲಿ ಯಾರು ಅವ್ರ ಮೇಲೆ ಅವ್ರ ಎನ್ಕ್ವೈರಿಗೆ ಏನಾದ್ರು ಇನ್ಸ್ಟಿಟ್ಯೂಟ್ ಮಾಡ್ತಾರಾ? ರಿಸೈನು ಮಾಡಲ್ಲ, ಯಾರು ರಿಸೈನು ಮಾಡಲ್ಲ. ಸೊ ಅದಕ್ಕೆ ಇವಾಗ ನಾವು 130th
ಸಮಥಿಂಗ್ ಅಮೆಂಡ್ಮೆಂಟ್ ತರಬೇಕು ಅಂತ ಇದ್ದಾರಲ್ಲ ಮೋದಿ ಸರ್ಕಾರ. ಆಮೇಲೆ ಅಮಿತ್ ಶಾ ಅವರು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ರೀಸೆಂಟಾಗಿ. ಹೇಳ್ತಾ ಚೀಫ್ ಮಿನಿಸ್ಟರ್ಸು, ಪ್ರೈಮ್ ಮಿನಿಸ್ಟರ್ಸು ಯಾರು ಜೈಲಲ್ಲಿದ್ದರೆ ಒಂದು ತಿಂಗಳ ಮೇಲೆ ಸೀರಿಯಸ್ ಆರೋಪನೆ ಇದ್ದರೆ, ಆಮೇಲೆ ಸುಪ್ರೀಂ ಕೋರ್ಟ್ ಅದು ಬೇಲ್ ಕೊಡದೆ ಹೋದರೆ ಅವರು ದೇ ಶುಡ್ ರಿಸೈನ್ ಅಂತ. ಕ್ಯಾನ್ ಯು ಇಮ್ಯಾಜಿನ್? ಅವಾಗ ಬರೀ ಒಂದು ಸಸ್ಪಿಷನ್ ಮೇಲೆ ರಿಸೈನ್ ಮಾಡ್ತಾ ಇದ್ರು ಹೆಗ್ಡೆ ಅವರು. ಆರೋಪ ಬಂದ ಮೇಲೆ ಬರೀ ಯಾರು ಒಬ್ರು ಅಯ್ಯೋ ಇವ್ರು ದುಡ್ಡು ಮಾಡ್ಕೊಂಡಿದ್ದಾರೆ ಅಂತಂದರೆ ಅದ್ರ ಮೇಲೆ ಅವರೇ ಜುಡಿಷಿಯಲ್ ಕಮಿಷನ್ ಇದು ಮಾಡಿ ಅವರೇ ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು ಅವರೇ ಮಾಡ್ಕೋತಾ ಇದ್ರು. ಇವಾಗ ವಿ ಹ್ಯಾವ್ ಕಮ್ ಟು ಅ ಸ್ಟೇಜ್ ವೆನ್ ದೆ ಹ್ಯಾಸ್ ಟು ಬಿ ಅ ಲಾ ಬರಬೇಕಾಯ್ತು ಟು ಆಸ್ಕ್ ಪೀಪಲ್ ಟು ರಿಸೈನ್. ಮಾಡಲ್ಲ ಇವಾಗ, ಯಾರೂ ಮಾಡ್ತಾ ಇಲ್ಲ. ಸೊ ನಾನು ಹೇಳ್ತಾ ಇರೋದು he was a very 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 special and a unique politician. ತುಂಬ ಸೆನ್ಸಿಟಿವ್ about what people said or what people say. ಆ ಕುಲ್ದೀಪ್ ಸಿಂಗ್ ಕಮಿಷನ್ ರಿಪೋರ್ಟು ಅವ್ರ ಮೇಲೆ ಏನೂ ಅವ್ರಿಗೆ ಸಿಗಲಿಲ್ಲ, ಅವ್ರ ವಿರುದ್ಧ ಏನೂ ಸಿಗಲಿಲ್ಲ ಅವ್ರಿಗೆ. ಸೊ ಏನು ಮಾಡಿದ್ರು ಇವರು ರಾಜೀನಾಮೆ ಕೊಟ್ಟು ಪ್ಲ್ಯಾನಿಂಗ್ ಕಮಿಷನ್ ಮೆಂಬರ್ ಚೇರ್ಪರ್ಸನ್ ಆದಾಗ, ವೈಸ್ ಚೇರ್ಪರ್ಸನ್ VP ಸಿಂಗ್ ಸರ್ಕಾರದಲ್ಲಿ, ಆವಾಗ ದಿಸ್ ಕುಲ್ದೀಪ್ ಸಿಂಗ್ ಕಮಿಷನ್ ಏನೋ ಹೇಳಿರಬೇಕು, ಮಿಸ್ಟರ್ ಹೆಗ್ಡೆ ಇಸ್ ಇಂಡೈಟೆಡ್ ಇನ್ ಪ್ರಾಬಬಿಲಿಟಿ ಆಫ್ ಪ್ರಾಬಬಿಲಿಟೀಸ್ ಅಂತ. ಪ್ರಾಬಬಿಲಿಟಿ ಆಫ್ ಪ್ರಾಬಬಿಲಿಟೀಸ್ ಏನು ಹಂಗಂದರೆ, ಐ ಮೀನ್ ಯು ಹ್ಯಾವ್ ನೋ ಫ್ಯಾಕ್ಟ್ಸ್, ಯು ಹ್ಯಾವ್ ನೋ ಎವಿಡೆನ್ಸ್ ಆ್ಯಂಡ್ ಯು ಆರ್ ಸೇಯಿಂಗ್ ಪ್ರಾಬಬಿಲಿಟಿ ಆಫ್ ಪ್ರಾಬಬಿಲಿಟೀಸ್. ಸೊ ಹಾಗಾದರೂ ಕೂಡ ಪ್ಲಾನಿಂಗ್ ಕಮಿಷನ್ನ ರಿಸೈನ್ ಮಾಡಿದ್ರು ಥರ್ಡ್ ಟೈಮ್, ಆಸ್ ಎ ವೈಸ್ ಚೇರ್ಪರ್ಸನ್ ಆಫ್ ಪ್ಲಾನಿಂಗ್ ಕಮಿಷನ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್, ಹಿಯರ್ ವಾಸ್ ಅ ಮ್ಯಾನ್ whose understanding of the political landscape, as vast as it was, our personal accountability was at a very very high order, very high order, and our character was unimpeachable. I mean, it was like an impeccable character. He had that character and strength of mind and the personality to want to give. And he was also one of those people who was instrumental early on in bringing about coalition politics. Ivaga nodi ella coalition politics yaudu kuda single party is not in power. Ella NDA, UPA adu as a precursor to NDA and UPA. 1983 ಅಲ್ಲಿ ಹೆಗ್ಡೆ ಅವ್ರ ಸರ್ಕಾರ, when he became the chief minister, I think BJP was giving him outside support. ಅದಾದ್ಮೇಲೆ nationally they lost, and so he resigned and he went for elections and he came back with a thumping majority because people of Karnataka loved him. 1989 ಅಲ್ಲಿ ಕಾಂಗ್ರೆಸ್ ನ್ಯಾಷನಲ್ ಕಾಂಗ್ರೆಸ್ ವಿರುದ್ಧ ಒಂದು ಅಪೋಸಿಷನ್, ಸ್ಟ್ರಾಂಗ್ ಅಪೋಸಿಷನ್ ಇರಬೇಕು ಅಂತ ಅಂದ್ಕೊಂಡಾಗ ಎಲ್ಲರನ್ನೂ ಜೋಡಿಸಿದ್ದು ಇವರೇನೆ. ಬಿಜು ಪಟ್ನಾಯಕ್, ಮಧು ದಂಡವತೆ, ಚರಣ್ ಸಿಂಗ್, ದೇವಿಲಾಲ್, VP ಸಿಂಗ್, ಅಜಿತ್ ಸಿಂಗ್, ಮುಲಾಯಂ ಸಿಂಗ್ ಯಾದವ್, ನಿತೀಶ್ ಕುಮಾರ್, ಲಾಲು ಯಾದವ್, ಎಲ್ಲನೂ ಜನತಾ ಪರಿವಾರ ಅಂತ ಏನಿತ್ತು ಆವಾಗ. ಆಮೇಲೆ ರಾಮ್ ಮನೋಹರ್ ಲೋಹಿಯಾ ಫಾಲೋವರ್ಸ್ ಯಾರಿದ್ರು ಅವರೆಲ್ಲರನ್ನೂ ಒಕ್ಕಟ್ಟಿಗೆ ಸೇರಿಸಿ ಜನತಾದಳ್ ಮಾಡಿದ್ರು. ಆ ಜನತಾದಳನ ಇನಾಗ್ಯುರೇಷನ್ನು ಮೊದಲ ಬಾರಿ ಇಲ್ಲೇ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಆಗಿದ್ದು, ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಸಲ್ಲಿ. ಅದು ಮಾಡಿದ್ಮೇಲೆ ಕೂಡ ಹಿ ನೆವರ್ ಆಸ್ಕ್ಡ್ ಫಾರ್ ಅ ಮಿನಿಸ್ಟರ್ಶಿಪ್. ಬಾಕಿ ಎಲ್ಲರೂ ಕೂಡ ನಾನು ಈ ಮಿನಿಸ್ಟರ್ ಆಗಬೇಕು, ನಾನು ಆ ಮಿನಿಸ್ಟರ್ ಆಗಬೇಕು, ನಂಗೆ ಈ ಪೋರ್ಟ್ಫೋಲಿಯೋ ಬೇಕು, ನಂಗೆ ಆ ಪೋರ್ಟ್ಫೋಲಿಯೋ ಬೇಕು, ಇವರು ಏನು ಕೇಳಲಿಲ್ಲ. VP ಸಿಂಗ್ ಅವರೇ, ಸರ್ ಎಲ್ಲರೂ ಪೋರ್ಟ್ಫೋಲಿಯೋ ತೊಗೊಂಡ್ಬಿಟ್ಟಿದ್ದಾರೆ, ಯಾವುದೂ ಇಲ್ಲ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್, ನೀವು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಪರ್ಸನ್ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ. ಓಕೆ ಅಂತ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಆನಂತರ ಈ ಕುಲ್ದೀಪ್ ಸಿಂಗ್ ರಿಪೋರ್ಟ್ನ ಅವರು ಯಾವಾಗ ಅದನ್ನು ವೆನ್ ದೇ ಅಕ್ಸೆಪ್ಟೆಡ್ ದ ಕುಲ್ದೀಪ್ ಸಿಂಗ್ಸ್ ರಿಪೋರ್ಟ್, ಹಿ ಗೇವ್ ಅ ರಾಜೀನಾಮೆ. ಹಿ ಸೆಡ್ ಓಕೆ, ಐ ಆಮ್ ರಿಸೈನಿಂಗ್ ಬಿಕಾಸ್ ಐ ಡೋಂಟ್ ವಾಂಟ್ ಎನಿ ಬ್ಲಾಟ್ ಆನ್ ದ ಗವರ್ಮೆಂಟ್. ಸೊ ಹಿ ಬಿಲೀವ್ಡ್ ದಟ್ coalition politics was the way forward. ಅವಾಗಿಂದ ಹೇಳ್ತಾ ಇರೋದು. And 25 years later you're seeing it, right? It's all completely coalition politics. ಇವಾಗ ಮೆಜಾರಿಟಿ ಬರೋದು ಡೌಟ್ಫುಲ್ ಇರುತ್ತೆ ಆಲ್ ದ ಟೈಮ್. ಕೋಯಲೇಷನ್ಗೆ ಯಾವಾಗಲೂ ರೆಡಿ ಆಗಿರ್ತಾರೆ. ಆದರೆ he always said one thing, post election coalition ಇರಬಾರ್ದು,
ಪ್ರೀ ಎಲೆಕ್ಷನ್ ಕೋಯಿಲೇಷನ್ ಇರಬೇಕು. ಆವಾಗ ಜನಗಳು ವೋಟ್ ಮಾಡಿದಾಗ ಯಾರ ಜೊತೆ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಅವ್ರಿಗೆ ಪವರ್ ಆಫ್ ಚಾಯ್ಸ್ ಇರುತ್ತೆ. ಪೋಸ್ಟ್ ಇಲೆಕ್ಷನ್ ಕೋಯಿಲೇಷನ್ ಇದ್ದರೆ ಆವಾಗ ಯು ಡೋಂಟ್ ಹ್ಯಾವ್ ಅ ಚಾಯ್ಸ್, ಬಿಕಾಸ್ ಯು ಮೇ ಹೇಟ್ ಒನ್ ಪಾರ್ಟಿ. ಟ್ರೂ. And ಅವರಿಬ್ಬರೇ ಒಟ್ಟಿಗೆ ಬರ್ತಾರೆ because both want to be in power. You know, I mean, so that was something that he always said. There has to be a pre-election coalition, not a post-election coalition. ಪ್ರತಿಭಾ ಅವರೇ, ಇಷ್ಟು ಹತ್ತಿರದಿಂದ ರಾಜಕಾರಣನ ನೀವು ನೋಡಿದ್ದೀರಾ. ರಾಮಕೃಷ್ಣ ಹೆಗಡೆ ಅವರ ಜೊತೆಗೆ ಅವರ ಜೀವನದಲ್ಲಿ ರಾಜಕೀಯದಲ್ಲಿ ಆಗ್ತಾ ಇದ್ದ ಬೆಳವಣಿಗೆಗಳನ್ನು ನೀವು ಹತ್ತಿರದಿಂದ ನೋಡ್ತಾ ಇದ್ರಿ. ಯಾವತ್ತೂ ಅನಿಸಿಲ್ವಾ ನಿಮಗೆ ನೀವು ಎಲೆಕ್ಷನ್ ನಿಲ್ಲಬೇಕು, ನಿಮಗೂ ಒಂದು ಪೋಸ್ಟ್ ಸಿಗಬೇಕು, ನೃತ್ಯದಿಂದ ಒಂದು ಚೂರು ಆಚೆ ಬಂದು ನಾನು ಒಬ್ಬ ರಾಜಕಾರಣಿ ಆಗಬೇಕು ಅಂತ ಯಾವತ್ತೂ ಸೆಳಿಲಿಲ್ವಾ? ಈ ಅಧಿಕಾರ ಅನ್ನೋದಿದೆಯಲ್ಲ, ಇದು ಅತೀ ವಿಪರೀತ ಮೋಹ. ನಾನು ಅಧಿಕಾರ ಪಡಿಬೇಕು ಅನ್ನೋದು ಎಲ್ರಿಗೂ ಕಾಡುತ್ತೆ ಒಂದೊಂದ್ಸಲ. ನಿಮ್ಮನ್ನು ಯಾವತ್ತೂ ಕಾಡಿಲ್ವಾ? ನನಗೆ ಅದೇ ರಾಮಕೃಷ್ಣ ಹೆಗಡೆ ಅವರು ಹೇಳ್ತಾ ಇದ್ರು, ನನಗೆ ಪೊಸಿಷನ್ನು ಬೇಕಾಗಿಲ್ಲ ಪವರ್ಗೆ. ಯುನೋ, ಐ ಥಿಂಕ್ ದಟ್ ದೋಸ್ ಹೂ ಆರ್ ಟ್ರೂಲಿ ಪವರ್ಫುಲ್ ಆರ್ ಪವರ್ಫುಲ್ ವಿತೌಟ್ ಹ್ಯಾವಿಂಗ್ ಅ ಪೊಸಿಷನ್. ನಾನು ಬರೀ ರಾಜಕಾರಣ ಇಲ್ಲ, ನನಗೆ ಈ ಪೊಸಿಷನ್ ಬೇಕು, ನಾನು ಈ ಚೇರ್ಮನ್ ಆಗಬೇಕು, ನಾನು ಈ ವೈಸ್ ಚೇರ್ಮನ್ ಆಗಬೇಕು, ನಾನು ಇಲ್ಲಿರಬೇಕು ಅಲ್ಲಿರಬೇಕು ಅಂತ ಯಾವತ್ತೂ ಕೇಳಿಲ್ಲ. ಆದರೆ ನನ್ನ ಕೆಲಸ, ನಾನು ಏನು ಕೆಲಸ ಮಾಡಿದ್ದೀನೋ, ನನ್ನ ವ್ಯಾಲ್ಯೂಸು, ನನ್ನ ಇಂಟೆಗ್ರಿಟಿ, ವಾಟ್ ಐ ಸ್ಟ್ಯಾಂಡ್ ಫಾರ್ ಡಿಫೈನ್ಸ್ ವಾಟ್ ಐ ಡೂ. ಓಕೆ, ಕ್ಷೇತ್ರದಲ್ಲಿ, ಕಲಾ ಕ್ಷೇತ್ರದಲ್ಲಿ ನನ್ನಷ್ಟು ಕಷ್ಟ ಕೆಲಸ ಮಾಡೋದು ಯಾರೂ ಇಲ್ಲ, ನನಗೆ ಗೊತ್ತು. ಅದಕ್ಕೆ ನನ್ನ ಮುಂದೆ ನಿಂತ್ಕೊಳ್ಳೋರ್ಗೂ ಯಾರಿಗೂ ಇದಿಲ್ಲ, ಧೈರ್ಯ ಇಲ್ಲ ಮಾತಾಡೋಕ್ಕೆ. ನಾವು ಇಷ್ಟು ಮಾಡಿದ್ದೀವಿ, ಅಷ್ಟು ಮಾಡಿದ್ದೀವಿ. ಬಿಕಾಸ್ ನನಗೆ ಸ್ವತಃ ನನಗೋಸ್ಕರ ಏನೂ ಮಾಡಲಿಲ್ಲ, ಪೂರಾ ಕಲಾ ಪ್ರಪಂಚಕ್ಕೆ ಮಾಡಿದೆ, ಕಲಾವಿದರಿಗೆ ಮಾಡಿದೆ. ಯಾರ್ಯಾರಿಗೆ ಸಹಾಯ ಬೇಕು, ಹೇಗೆ ಸಹಾಯ ಬೇಕು, ಎಂಥ ಸಹಾಯ ಬೇಕು, ಎಲ್ಲರಿಗೂ ಬೇರೆ ಬೇರೆ ಕಷ್ಟ ಇರುತ್ತೆ. ಆ ಸಂದರ್ಭಕ್ಕೆ ಏನು ಸಹಾಯ ಬೇಕೋ ಅದು ಬೇಕಾಗತ್ತೆ. ಹೌದು ಅಲ್ವಾ? ಸೊ ಸ್ಕೀಮ್ಸ್ ಏನು, ವೆಲ್ಫೇರ್ ಸ್ಕೀಮ್ಸ್ ಏನು, ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್ ಏನು, ಅದಕ್ಕೆಲ್ಲದಕ್ಕೂ ನಾನು ಹೋರಾಟ ಮಾಡಿದ್ದೀನಿ ಕಲಾವಿದರ ಕ್ಷೇತ್ರದಲ್ಲಿ. ಆದರೆ ನಾನು ಯಾವತ್ತು ನಾನು ಇದಾಗಬೇಕು, ನಾನು ಅದಾಗಬೇಕು, ನಾನು ನನಗೆ ಪವರ್ ಬೇಕು, ನಾನು ಎಲೆಕ್ಷನ್ಸ್ ಅಂತ, like I said, my passion was dance. Okay, I know politics, I know very well. And one day yaradru nange, if they make me something, I know I can deliver very well. I mean, if you're going to make me a minister, I'll be a brilliant minister. I know that because I'm committed. I have, I love my country, I love my state, I'm committed. And I also know that, I mean, if they make me a member of parliament or something, I know that I'll be a good parliamentarian. ಆದರೆ ನಾನು ಹೋಗಿ ಕೇಳಕ್ಕಲ್ಲ, ನನಗೆ ಯಾವಾಗಲೂ ಅನ್ನಿಸ್ಲೂ ಇಲ್ಲ, ನಾನು ಹಂಗೆ ಅವಶ್ಯಕತೆನೂ ಇರಲಿಲ್ಲ. ಕಲಾ ಸೇವೆಗೆ ನೀವು ನೀಡಿರುವ ಕೊಡುಗೆಗಳು ಹಲವಾರಿವೆ. ಕೌಂಟ್ ಮಾಡ್ತಾ ಹೋದರೆ ಬಹುಶಃ ಒಂದು ದೊಡ್ಡ ಲಿಸ್ಟ್ ಆಗುತ್ತೆ. ಆದರೆ ಅತ್ಯಂತ ತೃಪ್ತಿ ಕೊಟ್ಟ ವಿಷಯ ಏನು ನಿಮಗೆ ಕಲಾ ಸೇವೆಯಲ್ಲಿ? ಅಫ್ಕೋರ್ಸ್ ಎಲ್ಲವೂ ತೃಪ್ತಿ ಕೊಟ್ಟಿರುತ್ತೆ, ಆದರೆ ತಕ್ಷಣಕ್ಕೆ ನೆನಪಾಗುವಂಥ ಒಂದು ಅತ್ಯಂತ ತೃಪ್ತಿದಾಯಕ ವಿಷಯ. ಇವಾಗ ಎಲ್ಲರೂ ಸಾಫ್ಟ್ ಪವರ್ ಅಂತಾರೆ. ಓಕೆ, ನಮ್ಮ ಸಾಂಸ್ಕೃತಿಕ ಹೆರಿಟೇಜ್ ಅಂತಾರೆ, ಇಂಟ್ಯಾಂಜಿಬಲ್ ಹೆರಿಟೇಜ್, ಟ್ಯಾಂಜಿಬಲ್ ಹೆರಿಟೇಜ್. ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಅದನ್ನು ಪ್ರಮೋಟ್ ಮಾಡಬೇಕು, ಅದನ್ನು ಪ್ರಾಪಗೇಟ್ ಮಾಡಬೇಕು ಅಂತ ಮೋದಿ ಸರ್ಕಾರ ಬಂದ ಮೇಲೆ ಮಾತಾಡ್ತಾರೆ, BJP ಸರ್ಕಾರ ಬಂದ ಮೇಲೆ. ನಾನು ತುಂಬ ವರ್ಷ ಹಿಂದೆ 1995 ಹಂಪಿ ವಿಜಯೋತ್ಸವ ಶುರು ಮಾಡಿದೆ. ಅದಕ್ಕೆ ಮುಂಚೆನೇ ಅನೇಕ ಶರದ್ ವೈಭವ ಶುರು ಮಾಡಿದ್ದೆ, ಫೆಸ್ಟಿವಲ್ಸ್, ಆ್ಯನ್ಯುವಲ್ ಫೆಸ್ಟಿವಲ್ಸ್. ಆ ನಂತರ ನಾನು ಡೆಲ್ಲಿಗೆ ಬಂದಮೇಲೆ I think in 2007 I started Delhi International Arts Festival. ಅದರಷ್ಟು ದೊಡ್ಡ ಫೆಸ್ಟಿವಲ್ ಇವತ್ತವರೆಗೂ ಯಾರು ಮಾಡಿಲ್ಲ. ನಿಮ್ಮ ಶ್ರಮ ಇದೆಯಲ್ಲ ಸಿಕ್ಕಾಪಟ್ಟೆ, ಒಂದೂವರೆ ವರ್ಷ ಬರೀ ಎಷ್ಟು ಕಷ್ಟಪಟ್ಟು ಒಂದು 25-30 ವೆನ್ಯೂಸ್ನಲ್ಲಿ ಆರ್ಟಿಸ್ಟ್ನ ಕರೆಸಿ, ಆಲ್ಮೋಸ್ಟ್ ಅಬೌಟ್ 800 ಆರ್ಟಿಸ್ಟ್ಸ್ ಫ್ರಮ್ ಇಂಡಿಯಾ. ಆ್ಯಂಡ್ I used to get about 25-30 countries, artists from 25-30 countries every year. ಯಾಕೆ ಅಂತಂದರೆ ಆವಾಗಲೇ ಇಂಡಿಯಾ ವಾಸ್ ರೈಸಿಂಗ್ ಟು ಬಿ ಅನ್ ಇಕನಾಮಿಕ್ ಪವರ್ ಇನ್ 2006-2007. ಸೊ ನಾನು ಆವಾಗ ಎಲ್ಲ ಗೌರ್ಮೆಂಟ್ ಮಿನಿಸ್ಟರ್ಸ್ಗೂ ಹೋಗಿ ಹೇಳಿದೆ, ನೀವು ಇಕನಾಮಿಕ್ ಪವರ್ ಎಷ್ಟೇ ಮಾಡಿದ್ರೆ ಕೂಡ ಅದು ಫ್ರೆಜೈಲ್, ತುಂಬ ಫ್ರೆಜೈಲ್. ಓಕೆ, ಈವನ್ ಟುಡೇ ಐ ಆಮ್ ಟೆಲಿಂಗ್ ಯು, I haven't said this before, countries are not remembered
through their politicians or bureaucrats or their bankers or their, business people. Countries are remembered through their artists. Right. And the artwork that they have produced and the cultural wealth that they have in their, in the country. Mm-hmm. What is your cultural wealth? What is your cultural identity? What is the art that you have produced? What is the artistic legacy that you have? Mm-hmm. Inheritance and transference of your cultural and artistic legacy. That is what is, a country about. It's not about bankers and businessmen and, commercial enterprises. So I convinced everybody, Avaga, that you have to have a festival where there's a networking opportunity for people from overseas to see India and to experience India firsthand in India. And for our own artists from all over India to come to Delhi. Because Delhi being the capital city, it is obligated, it's obliged to patronize all the artists of our country. ನಮ್ಮ ದೇಶದ ಆರ್ಟಿಸ್ಟ್ಸ್ಗೆ ಯಾವುದೇ ಒಂದು ಕೋನಲ್ಲಿರಲಿ, ಯಾವುದೇ ಒಂದು ಕಾರ್ನರ್ಲಿರಲಿ, ಅವ್ರಿಗೆ ದೆಹಲಿಯಲ್ಲಿ ಬಂದು ಪ್ರದರ್ಶನ ಕೊಡೋಕ್ಕೆ ಅವ್ರದ್ದು ಹಕ್ಕದು. ಹೌದು ಹೌದು. ಇಟ್ಸ್ ದೇರ್ ರೈಟ್. ಇವಾಗೇನಾಗಿದೆ, ಇವಾಗಲ್ಲ, ಯಾವಾಗಲೂ ಅಷ್ಟೇ, ಸರ್ ನಮ್ಗೊಂದು ಪ್ರೋಗ್ರಾಮ್ ಕೊಡಿ, ನಮ್ಗೊಂದು ಪ್ರೋಗ್ರಾಮ್ ಕೊಡಿ. ಇಲ್ಲ, ಇಟ್ಸ್ ದೇರ್ ರೈಟ್ ಬಿಕಾಸ್ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಈ ದೇಶದ್ದು. It doesn't belong to any few people or to a few artists or, a few politicians. ಸೀಮಿತ ಆಗಿರೋದಲ್ಲ ಅಲ್ಲ ಅದು. So we used to, ಅವಾಗ ನಾವು ಪ್ರಮೋಟ್ ಮಾಡ್ತಾ ಇದ್ದಾಗ ಮೇಕಿಂಗ್ ಡೆಲ್ಲಿ ಅ ವರ್ಲ್ಡ್ ಕ್ಲಾಸ್ ಸಿಟಿ ಅಂತ ಹೇಳ್ತಾ ಇದ್ವಿ. ಸೊ ದ್ಯಾಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಕಲ್ಚರ್. ನೀವು ಯಾವುದೇ ಒಂದು ಇಂಟರ್ನ್ಯಾಷನಲ್ ಸಿಟಿಗೆ ಹೋಗಿ, ಅಲ್ಲಿ you can purchase tickets or whatever and you can witness the culture of that city, that country. So you say Broadway ಹೋಗ್ತೀವಿ, ನಾವು ವೆಸ್ಟ್ ಎಂಡ್ಗೆ ಹೋಗ್ತೀವಿ, ನಾವು ಲಂಡನ್ಗೆ ಹೋಗ್ತೀವಿ, ನಾವು ಪ್ಯಾರಿಸ್ ಹೋಗ್ತೀವಿ, ಬೆಲ್ಜಿಯಮ್ಗೆ ಹೋಗ್ತೀವಿ, ನ್ಯೂಯಾರ್ಕ್ ಹೋಗ್ತೀವಿ ಅಂತ. ನಾನು ಹಲವಾರು ಕಡೆ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಐ ಹ್ಯಾವ್ ಪರ್ಫಾರ್ಮ್ಡ್ ಇನ್ Edinburgh Festival, Belgium Festival, in Paris, in UNESCO, in New York, United Nations, in London, in everywhere. Our city do thrive antarala. The heartbeat of the city is its artistic life. Right? And everybody goes to experience that. ಭಾರತದ ಕಲೆ ಮತ್ತು ಸಂಸ್ಕೃತಿಯನ್ನು ನೋಡುವ ರೀತಿಗೂ ಬೇರೆ ದೇಶಗಳಿಗೂ, ಕೆಲವೊಂದು 5 ದೇಶಗಳು ಬಹಳ ಅದ್ಭುತವಾಗಿ ತಮ್ಮ ಕಲೆ ಮತ್ತು ಸಂಸ್ಕೃತಿನ ಜನರಿಗೆ ತೋರಿಸ್ಕೊಡ್ತಾರೆ. ಅಂದರೆ ಆ ಪ್ರೀತಿ ಅವರ ಭಾಷೆಯಲ್ಲಿ, ಅವರ ಮಾತಿನಲ್ಲಿ ಕಂಡು ಬರುತ್ತೆ. ಭಾರತ ನೋಡುವ ರೀತಿಗೂ ಬೇರೆ ದೇಶಗಳಿಗೂ ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ವಿ ಟೇಕ್ ಅವರ್ ಸೆಲ್ಸ್ ಫಾರ್ ಗ್ರಾಂಟೆಡ್. ಅಯ್ಯೋ, ಕಲಾವಿದರ, ಬಾಮ್ಮ ಇಲ್ಲಿ ಡಾನ್ಸ್ ಮಾಡಮ್ಮ. ಓ ಹಾಂ, ಏನಮ್ಮ ಒಂದು ಹಾಡು ಹೇಳ್ತೀಯಮ್ಮ, ಹಾಡು ಹೇಳು. ಆ ಒಳಗಿಂದ ಒಂದು ಆ ಭಾವನೆ ಇರುತ್ತಲ್ಲ, ಒಂದು ರೆಸ್ಪೆಕ್ಟ್ ಅಂತಾರಲ್ಲ ಕಲಾವಿದರಿಗೆ, ಕಲೆಗೆ, ಆ ರೆಸ್ಪೆಕ್ಟ್, ಆ ಭಾವನೆ, ಅದು ನಾವು ಬೆಳೆಸ್ಕೊಳ್ಳೇ ಇಲ್ಲ. ಬೆಳೆಸಿಲ್ಲ, ಬೆಳೆಸ್ಕೊಳ್ಳೆ. ಬದಲಾಗಿಲ್ವಾ ಇಲ್ಲಿಗೂ? ಏನೋ ಒಂದು ಕಿಂಚಿತ್ ಆಗಿರ್ಬೋದು, ಬಟ್ ದ ಕೈಂಡ್ ಆ ಮಾಸ್ ಲೆವೆಲಲ್ಲಿ ಆಗಿಲ್ಲ. ಯಾಕೆ ಹಾಗೆ ಅಂದರೆ ಕೇವಲ ಕಲೆ ಮತ್ತು ಸಂಸ್ಕೃತಿ ವಿಷಯದಲ್ಲಿ ಮಾತ್ರ ಅಲ್ಲ, ಪಾರಂಪರಿಕ ತಾಣಗಳ ಬಗ್ಗೆನೂ ನಾನು ಹಲವಾರು ದೇಶಗಳಿಗೆ ಹೋದಾಗ ನನಗಾಗೋ ಆಶ್ಚರ್ಯ ಅಂದರೆ, ಒಂದು ಮೂರ್ತಿ ಇರುತ್ತೆ, ಒಂದು ಪ್ರತಿಮೆ ಇರುತ್ತೆ ಒಂದು ಜಾಗದಲ್ಲಿ, ಅದಕ್ಕೆ ಅವರು ಕೊಡೋ ಮರ್ಯಾದೆ, ಅದ್ರ ಬಗ್ಗೆ ಇರೋ ಪ್ರೀತಿ, ಆಮೇಲೆ ಅದ್ರ ಬಗ್ಗೆ ಅವರು ವಿವರಿಸೋ ರೀತಿ ನನಗೆ ಯಾವಾಗಲೂ ವಾವ್ ಅನಿಸುತ್ತೆ, ಅಮ್ಯೂಸ್ಡ್ ಅನಿಸುತ್ತೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಂತಹ ಎಷ್ಟು ಪ್ರದೇಶಗಳಿವೆ, ಅಂತಹ ಎಷ್ಟು ಕಲೆಗಳಿವೆ, ನೃತ್ಯ ಇದೆ, ಸಂಗೀತ ಇದೆ. ಯಾಕೆ ಭಾರತೀಯರು ಅದನ್ನು ಗೌರವಿಸೋದಕ್ಕೆ ಕಷ್ಟ? ಸಿನಿಮಾಗಿರುವಂತಹ ಪ್ರೀತಿ ಕಲೆಗೆ ಯಾಕೆ ತರೋದಿಲ್ಲ? Why it is? I have a feeling, ನನ್ನ ಪ್ರಕಾರ, we were colonized for too long. And maybe it's because we were colonized that ನಮಗೆ ಈ ಪ್ರಾಬ್ಲಮ್ ಆಗಿದ್ದು ನಮ್ಮ ಬಗ್ಗೆ ಅಂತ. ಒಂದು ರೀಸನ್ ಇರ್ಬೋದು. ನಾರ್ತ್ ಇಂಡಿಯಲ್ಲಿ ನೀವು ನೋಡಿಕೊಂಡ್ರೆ ಆ ಮೊಘಲ್ ಎಂಪೈರ್ ಬಂತು, 500 years or something. ಅದಾದ ನಂತರ ಬ್ರಿಟಿಷ್ ಎಂಪೈರ್, ಆಲ್ಮೋಸ್ಟ್ ಅಬೌಟ್ 200 years. So I'm saying you've lost so many generations. Because ಏನು ಮಾಡಿದ್ರು, ಅವರ ಕಲ್ಚರ್ನ ಅವ್ರು ಪ್ರಮೋಟ್ ಮಾಡಿದ್ರೆ ಹೊರತು
ಇಂಡಿಯನ್ ಕಲ್ಚರ್ನ ಪ್ರಮೋಟ್ ಮಾಡಲಿಲ್ಲ ಅವರು. ಆ್ಯಂಡ್ ನಮಗೆ ದೇ ಕೈಂಡ್ ಆಫ್ ಮೇಡ್ ಅಸ್ ಸರ್ವೈಲ್. ಒಂಥರ ಎಂಬ್ಯಾರಸ್ಮೆಂಟು ನಮಗೆ. ಅಯ್ಯೋ ನಾವು ಭರತನಾಟ್ಯಂ ಡ್ಯಾನ್ಸ್ ಅಂದರೆ ಎಂಬ್ಯಾರಸ್ಮೆಂಟು, ಇಲ್ಲ ಕಥಕ್ ಡ್ಯಾನ್ಸ್ ಅಂದರೆ ಎಂಬ್ಯಾರಸ್ಮೆಂಟು, ನಾವು ಮಾತಾಡೋ ರೀತಿ ನಮ್ಗೆ ಎಂಬ್ಯಾರಸ್ಮೆಂಟು, ನಾವು ಡ್ರೆಸ್ ಮಾಡ್ಕೊಳ್ಳೋ ರೀತಿ ನಮ್ಗೆ ಎಂಬ್ಯಾರಸ್ಮೆಂಟು, ನಾವೇನು ಊಟ ಮಾಡ್ತೀವೋ ನಾವು ಕೈಯಿಂದ ಊಟ ಮಾಡ್ತೀವಿ ಅದೊಂದು ಎಂಬ್ಯಾರಸ್ಮೆಂಟ್ ನಮಗೆ. ನಾವು ಹಂಗಿಲ್ವಲ್ಲಪ್ಪ, ಸಾಬ್ ಥರ ಇಲ್ವಲ್ಲಪ್ಪ, ಮೇಮ್ ಸಾಬ್ ಥರ ಇಲ್ವಲ್ಲ ನಾವು. ಆಚೆ ಬಂದಿಲ್ಲ ನಾವು, ಕಲೋನಿಯಲ್ ಮೈಂಡ್ಸೆಟ್ ಇಂದ ಆಚೆ ಬಂದಿಲ್ಲ. ನಾನು ನಿನ್ನೆ ತಾನೇ ಡೆಲ್ಲಿ ಅಲ್ಲ, ಇಲ್ಲಿ ಬೆಂಗಳೂರು ಗಾಲ್ಫ್ ಕ್ಲಬ್ ಹೋಗಿದ್ದೆ, BGC. ನನ್ನ ಮಕ್ಕಳಿಬ್ರು ಕುರ್ತಾ ಪೈಜಾಮ ಹಾಕೊಂಡಿದ್ರು, ಚಪ್ಪಲಿ ಹಾಕೊಂಡಿದ್ರು. ಬಿಡಲ್ಲ ಒಳಗಡೆ ಅಂತ ಅಂದರು. ರಿಯಲಿ? ಎಸ್. ಸೊ ಐ ಸೆಡ್ ಯಾಕೆ ಅಂತಂದೆ. ಇಲ್ಲ ಮೇಡಮ್, ಇದು ಕ್ಲಬ್ ಮೇಡಮ್, ಹಾಗೆ ಹಿಂಗೆ. ಸೊ ಐ ಸೆಡ್ ಯಾವ ಕಾಲದ ಕ್ಲಬ್ಬು, ಯಾವ ಊರಿನ ಕ್ಲಬ್ಬು, ಯಾವ ದೇಶದ ಕ್ಲಬ್ಬು, ನೀವು ಯಾವ ಭಾಷೆ ಮಾತಾಡ್ತಾ ಇದ್ದೀರಾ? ಕನ್ನಡ ಮಾತಾಡೋರಿಗೆ ಕುರ್ತಾ ಪೈಜಾಮ ಚಪ್ಪಲಿ ಹಾಕೊಂಡು ಬರೋರನ್ನ ನೀವು ಕ್ಲಬ್ ಒಳಗೆ ಬಿಡಲ್ಲ ಅಂತ ಹೇಳಿದ್ರೆ ಹೇಗೆ? ಅದು ಯಾವ ನ್ಯಾಯ ಅದು ಅಂತ. ಸಿ ಇವಾಗ ಐ ಆಮ್ ಟಾಕಿಂಗ್ ಆಫ್ ಯೆಸ್ಟರ್ಡೇ. ಸೊ 2025 ನೀವು ಏನಾದರೂ ಕ್ಲಬ್ ಎಂಟರ್ ಆಗಬೇಕಾದ್ರೆ ಡ್ರೆಸ್ ಕೋಡು, ನಿಮ್ಗೊಂದು ಕಾಲರ್ ಇರಬೇಕು, ಆಮೇಲೆ ನಿಮ್ಮ ಚಪ್ಪಲಿ ಶೂ ಹಾಕೋಬೇಕು ಅಂತ. ಏನು ಹಂಗಂದ್ರೆ ವೈ? ಇಫ್ ಯು ರಿಮೆಂಬರ್ ಒಂದು ಫೇಮಸ್ ಎಪಿಸೋಡ್ ಆಗಿತ್ತು, MF ಹುಸೇನ್. MF ಹುಸೇನ್ ಯಾವಾಗಲೂ ಕುರ್ತಾ ಪೈಜಾಮ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರ್ತಾರೆ. ಸೊ ಹಿ ವೆಂಟ್ ಟು ಸಮ್ ಕ್ಲಬ್. ಯಾರೋ ಒಬ್ರು ಕರೆದಿದ್ರು ಅವ್ರನ್ನ ಊಟಕ್ಕೆ ಅಂತ ಕಾಣಿಸುತ್ತೆ, ಹೋಗಿದ್ರು, ಬಿಡಲಿಲ್ಲ ಅವ್ರನ್ನ ಒಳಗಡೆ. ಸೊ ಅವ್ರು ಅಲ್ಲೇ ಪೇಂಟ್ ಮಾಡಿದ್ರು. He's self-painting, himself standing and saying, I'm not allowed inside this club. You have to bring about a change in all this. How it is? You have to bring about a change because you have to decolonize your mind. You have to decolonize your mind. You cannot be servile. You cannot be subjugated. You cannot be sublimated anymore. We are a great country. Not just a country. We are a great nation. And we have our own history. We have our culture. We have our culture that we claim that is 3,500 years old. We have Vedas, we have Upanishads, we have, so many of those, all those that incomparable literature in our culture. We've had great writers in Sanskrit, great writers in all languages. But ಸಮಸ್ಯೆ ಏನಂದ್ರೆ, ಏನು ಸಮಸ್ಯೆ ಹೇಳಿ? ಯಾರು ಓದ್ಲಿಲ್ವಲ್ಲ ಅಂತ. ಇದ್ರ ಬಗ್ಗೆ ಯಾರು ಓದ್ಲಿಲ್ಲ. ಒಂದು ನಮಗೂ ಗೊತ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ, ಮಕ್ಕಳಿಗೂ ಕಲ್ಸಲ್ಲ. ಮಕ್ಕಳು ಮುಂದಿನ ಜನ್ರೇಷನ್ ಇವಾಗ ಏನು ಪುಸ್ತಕಗಳಲ್ಲಿ ಸಬ್ಜೆಕ್ಟ್ಗಳೇನು ಓದ್ತಾರೋ ಅದನ್ನು ಓದ್ತಾರೆ. ಕಲ್ಚರ್, ಆರ್ಟ್ ಬಗ್ಗೆ ಇವತ್ತಿಗೂ ಒಂದು ರೆಸಿಸ್ಟೆನ್ಸ್ ಇದೆ. ಮನೇಲಿ ಡಾನ್ಸ್ ಕಲಿತೀನಿ ಅಂದರೆ ಇವತ್ತಿಗೂ ರೆಸಿಸ್ಟೆನ್ಸ್ ಇದೆ. ಕಂಪ್ಯಾರಿಟಿವ್ಲಿ ಬದಲಾವಣೆ ಆಗಿದೆ. ನಾನು 15 ವರ್ಷದ ಹಿಂದಕ್ಕೆ ನೋಡಿದ್ರು ಇವಾಗೂ ಬಹಳ ವ್ಯತ್ಯಾಸ ಆಗಿದೆ. ಬಟ್ ನಾಟ್ ಎನಫ್, ಸಾಕಾಗಲ್ಲ ಅದು. ಸೊ ಬೇಸಿಕ್ಲಿ ನನ್ನ ಪ್ರಕಾರ ಸೌತ್ ಇಂಡಿಯಾಲ್ ಅಟ್ಲೀಸ್ಟ್ ಹೆಣ್ಮಕ್ಳನ್ನ ನೀವು ಸಂಗೀತ ಕಲ್ತ್ಕೊಮ್ಮ, ಇಲ್ಲ ನೃತ್ಯ ಕಲ್ತ್ಕೋ, ಇಲ್ಲ ಪೇಂಟಿಂಗ್ ಕಲ್ತ್ಕೋ, ಇಲ್ಲ ಏನಾದರೂ ಒಂದು ಕಲ್ತ್ಕೊ ಅಂತ ಕಳಿಸ್ತಾ ಇದ್ರು ಹೆಣ್ಮಕ್ಳನ್ನ. ನಾರ್ತ್ ಇಂಡಿಯಾಲಿ ಏನೂ ಇಲ್ಲ. ಹೌದಾ? ಎಂಥದೂ ಇಲ್ಲ. ಏನಿರುತ್ತೆ ಯೂಶಲಿ ಅವ್ರ ಮೈಂಡ್ ಸೆಟ್ ಏನಿರುತ್ತೆ? ಫಿಲ್ಮ್, ಫ್ಯಾಷನ್, ಫಿಲ್ಮ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಲಿಂಕ್ ಟು ಕಮರ್ಷಿಯಲ್ ಥಿಂಗ್. ನಾವು ತುಂಬ ಇಂಪಾರ್ಟೆಂಟ್ ಥಿಂಗ್ ಮಾತಾಡ್ತಾ ಇದ್ದೀವಿ. ಯಾಕೆ ಅಂತ ಅಂದರೆ ಕಲ್ಚರ್ ಇಸ್ ಆರ್ ಅಸ್ತಿತ್ವ. ಸಂಸ್ಕೃತಿ ಏನು ಹೇಳ್ತೀವೋ ನಾವು, ನಮ್ಮ ಸಾಂಸ್ಕೃತಿಕ ಪರಂಪರೆ, ನಮ್ಮ ಸಂಸ್ಕೃತಿ, ಅದು ನಮ್ಮ ಐಡೆಂಟಿಟಿ, ಅದು ನಮ್ಮ ಅಸ್ತಿತ್ವ. ನಾವು ಯಾರು ಅನ್ನೋದು ಅದು ಹೇಳುತ್ತೆ. ಮೂಲ್ಯ ಅದು, ಫಂಡಮೆಂಟಲ್ ಟು ಅವರ್ ಎಕ್ಸಿಸ್ಟೆನ್ಸ್. ಅದಿಲ್ಲದೆ ಹೋದರೆ who are you? You're not an American, you're not a Britisher, you're not a Parisian. Who are you? You're not a Frenchman. Who are you? You're a Bharatiya. ನಿಂಗೆ ಭಾರತದ ಬಗ್ಗೆನೇ ಗೌರವ ಇಲ್ಲ. ಫಸ್ಟ್ ಆಫ್ ಆಲ್ ನೀನು ಭಾರತೀಯ. ಫಸ್ಟ್ ಆಫ್ ಆಲ್ ನಿಂಗೆ ಅದು ಗೊತ್ತಾಗಬೇಕು. ಓಕೆ, ಅದಕ್ಕೆ ಮರ್ಯಾದೆ ಕೊಟ್ಟರೆ, ಅದಕ್ಕೆ ಆಧಾರ ಕೊಟ್ಟರೆ, ಆ ಅಸ್ತಿತ್ವನ ನೀವು ಬೆಳೆಸ್ಕೊಂಡು ಹೋದರೆ ಆವಾಗ ನೀವು ಬೇರೆಯವ್ರಿಗೂ ಮರ್ಯಾದೆ ಕೊಡ್ತೀರಾ ಅಲ್ವಾ? ತಮಗೆ ಮರ್ಯಾದೆ ಇಲ್ಲದೆ ಹೋದರೆ ಬೇರೆಯವ್ರಿಗೆ ಏನು ಮರ್ಯಾದೆ ಕೊಡಕ್ಕೆ? ಬಟ್ ಇದು ಕೇವಲ ವ್ಯಕ್ತಿಗಳು ಅಲ್ಲ, ಸರ್ಕಾರಗಳ ಜವಾಬ್ದಾರಿನೂ ಹಾಗೆ ಇದೆ ಅಂತ. ವ್ಯಕ್ತಿಗಳೇ ಸರ್ಕಾರ ಮಾಡಕ್ಕೆ ಹೋಗೋದು, ಆಯ್ಕೆ ಹಾಕೊಂಡು ಸರ್ಕಾರ. ವಾಟ್ ಇಸ್ ದ ಗವರ್ಮೆಂಟ್? ದ ಗವರ್ಮೆಂಟ್ ಇಸ್ ದ ಪೀಪಲ್.
ವಿ ಎಲೆಕ್ಟ್ ದೆಮ್ ಅಲ್ವಾ. ಯಾರೋ ಒಬ್ರು ನಿಂತ್ಕೋತಾರೆ ಎಲೆಕ್ಷನ್ಗೆ, ಅವ್ರನ್ನ ನಾವು ಎಲೆಕ್ಟ್ ಮಾಡ್ತೀವಿ, ನಮ್ಗಿರೋ ಚಾಯ್ಸಲ್ಲಿ ಎಲೆಕ್ಟ್ ಮಾಡ್ತೀವಿ. ಇಚ್ಛಾಶಕ್ತಿ ಬೇಕಲ್ಲ ಒಂದು ಸರ್ಕಾರಕ್ಕೆ. ಕಲೆ ಮತ್ತು ಸಂಸ್ಕೃತಿನ ನಾವು ಇವಾಗ ರಾಮಕೃಷ್ಣ ಹೆಗಡೆ ಅವರ ಹಲವಾರು ಉದಾಹರಣೆಗಳನ್ನು ನೀವು ಕೊಟ್ರಿ. ರಾಮಕೃಷ್ಣ ಹೆಗಡೆ ಅವರು ಒಂದು ಯುನೀಕ್ ಮ್ಯಾನ್, ಅವರು ಯುನೀಕ್ ಪರ್ಸನಾಲಿಟಿ. ನಾನು ಇವತ್ತಿಗೂ ಹೇಳ್ತೀನಿ, ಬರೀ ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ಬಲ್ಲ, ನಾನು ಪೂರಾ ದೇಶದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಮೋಸ್ಟ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ, ನಿಮ್ಗೆ ಗೊತ್ತು. ಬ್ಯೂರೋಕ್ರಾಟ್ಸ್, ಬ್ಯೂರೋಕ್ರಸಿ, ministers and all that. I always say that understanding of culture and patronizing culture is very incumbent dependent. Incumbent dependent. Yak incumbent dependent and not system dependent? Because ನಮ್ಗೆ ಆ ಸಿಸ್ಟಮಲ್ಲಿ ಬರಲೇ ಇಲ್ಲ ಅದು. ಇಟ್ಸ್ ಇನ್ಕಂಬೆಂಟ್ ಡಿಪೆಂಡೆಂಟ್. ರಾಮಕೃಷ್ಣ ಹೆಗ್ಡೆ ಒಂದು ವ್ಯಕ್ತಿ ಅವ್ರು ಮಾಡಿದ್ರು. ಓಕೆ, ಇನ್ನೊಂದು ಇವ್ರು ನವೀನ್ ಪಟ್ನಾಯಕ್, ಐ ಬಿಲೀವ್ ಹಿ ವಾಸ್ ಅ ರೈಟರ್ ಹಿಮ್ಸೆಲ್ಫ್, ಪೋಯೆಟ್ ಹಿಮ್ಸೆಲ್ಫ್. ಸೊ ಅವರು ಒಡಿಸ್ಸಿ ಡಾನ್ಸ್ಗೆ, ಒಡಿಸ್ಸಿ ನೃತ್ಯಕ್ಕೆ ಸಿಕ್ಕಾಪಡೆ ಪ್ರೋತ್ಸಾಹ ಕೊಟ್ಟರು, ಸಿಕ್ಕಾಪಡೆ ಫೆಸ್ಟಿವಲ್ಸ್ ಎಲ್ಲ ಶುರು ಮಾಡಿದ್ರು. ಆಗಿನ ಕಾಲದಲ್ಲಿ ಮಧ್ಯಪ್ರದೇಶನಲ್ಲಿ there was some person who loved culture, so ಖಜುರಾಹೋ ಫೆಸ್ಟಿವಲ್ ಅದು. ಇವಾಗಿಲ್ಲ. ಸೊ ಖಜುರಾಹೋ ಫೆಸ್ಟಿವಲ್ ಕೂಡ ಆಗತ್ತೆ, ಬಟ್ ಹೇಗೆ, ಕ್ವಾಲಿಟಿ ಆಗಬೇಕು ಆಗುತ್ತಿದೆ ಅಷ್ಟೇ. ಕ್ವಾಲಿಟಿ ಡಿಫೈನ್ ಮಾಡೋರು ಯಾರೂ ಇಲ್ಲ, ಕ್ವಾಲಿಟಿ ಕಂಟ್ರೋಲ್ ಮಾಡೋರು ಯಾರೂ ಇಲ್ಲ. ಸೊ ದ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್. ಇವಾಗ ನಾನು ನಿನ್ನೆ ಯಾವುದೋ ಒಂದು ಫಂಕ್ಷನ್ಗೆ ಹೋಗಿದ್ದೆ, ಅಲ್ಲಿ ಚಿಕ್ಕ ಹುಡುಗಿ ಒಬ್ಬಳು ಭರತನಾಟ್ಯಂ ಕಾಸ್ಟ್ಯೂಮ್ ಹಾಕ್ಕೊಂಡು ಗೆಜ್ಜೆ ಹಾಕ್ಕೊಂಡು ಬಂತು. ಈ ಹುಡುಗಿ ಜಗದೋದ್ಧಾರಣ ಮಾಡ್ತಾಳೆ ಹಾಗೆ ಹೀಗೆ ಅಂತ. ಎಲ್ಲರೂ ಚಪ್ಪಲಿ ಹಾಕ್ಕೊಂಡಿದ್ರು, ಓಡಾಡ್ತಾಯಿದ್ರು. ನನಗೆ ಒಂಥರ ಬೇಜಾರಾಯಿತು. ಅಲ್ಲಪ್ಪ, ಇವ್ರುಗಳಿಗೆ ಅರ್ಥನೂ ಆಗಲ್ವಲ್ಲ ಅವ್ರು ತಪ್ಪು ಮಾಡ್ತೀಯಾರಂತ. ಯಾಕಂದರೆ ಹೇಳ್ಕೊಡೋರಿಲ್ಲ. ನೋಡಿ, ಸಂಸ್ಕೃತಿ ಅಡ್ಮಿನಿಸ್ಟ್ರೇಷನ್ ಆಫ್ ಕಲ್ಚರ್ಗೂ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಲ್ಚರ್ ಇರಬೇಕು. If you don't have understanding of culture, how are you going to administer culture? Rightly said. Right? It's not possible. So basically, this lack of understanding and lack of interest in understanding culture, and that has become a generational problem in our country. And when people talk, say, North India ಜಾಸ್ತಿ, ಇಲ್ಲಿ ತುಂಬ ಕಡಿಮೆ, ನಾಚ್ನೆ ಗಾನೆ ವಾಲೆ ಅನ್ನೋ ಪದಾರ್ಥ ಉಪಯೋಗಿಸ್ತಾ ಇದ್ರು. It hurts. Well, if you wanted to hurt, it hurts. You can hurt them by saying that you're ignorant or you're ignoramuses. Who are you? What do you know? From where have you dropped down into this beautiful land that you know nothing about? Right? So basically, the problem is with lack of understanding and lack of wanting to understand. ರೈಟ್ಲಿ ಸೆಡ್. ಯಾವುದೋ ವಿಷಯಕ್ಕೆ ಬಹಳ ಕೋಪ ಮಾಡ್ಕೊಂಡಿದ್ದೀರಿ ಅಂತ ಕೇಳ್ಪಟ್ವಿ. ಭೂಮಿ ವಿವಾದ ಒಂದು ನಿಮಗೆ ಬೇಸರ ತರಿಸಿದೆ ಅಂತ. ನಂದು ಜಗಳ ಆಗ್ತಾನೆ ಇರುತ್ತೆ. ಏನಾಗಿದೆ ಅದು? ಇಲ್ಲ, ಬಿಕಾಸ್ ಬೇಸಿಕ್ಲಿ what I think my life has taught me is that ಯಾರಾದರೂ ಒಬ್ಬರು ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ರೆ ಒಂದು 10 ಜನ ಇರ್ತಾರೆ ಹಿಂದೆ ಹೇಳ್ಬಿಡಿ, ಏನು ಹೇಳ್ತಿದ್ದೀರಾ ಎಳಿಯಕ್ಕೆ. ಇಲ್ಲ, ನನ್ನ ಜೀವನದಲ್ಲೇ ಹಾಗಾಗಿದೆ. ಕಲಾಕ್ಷೇತ್ರ ಆಗಲಿ, ಬೇರೆ ಕ್ಷೇತ್ರ ಆಗಲಿ, ಪಾಲಿಟಿಷಿಯನ್ಸ್ ಆಗಲಿ, ಎಲ್ಲರೂ ನನ್ನ ಎಳಿಯಕ್ಕೆ ಟ್ರೈ ಮಾಡ್ಯಾರೆ, ದಬ್ಬಕ್ಕೆ ಟ್ರೈ ಮಾಡ್ಯಾರೆ, ಟ್ರೈ ಟು ಬೆರಿ ಮೀ. ಸೊ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಕಷ್ಟ ನನ್ನ ಮೇಲೆ ಹಾಕಕ್ಕೆ ಟ್ರೈ ಮಾಡ್ಯಾರೆ. ಬಿಕಾಸ್ ಇವ್ರು ಹೆಂಗೆ ಈ ಕಷ್ಟದಿಂದ ಹೊರಗಡೆ ಬರ್ತಾರೆ ನೋಡೋಣ ಅಂತ ಅವ್ರಿಗೊಂದು ಚಾಲೆಂಜ್. ಬಿಕಾಸ್ ಇಟ್ಸ್ ನಾಟ್ ಲೈಕ್ ಶಿ ಹ್ಯಾಸ್ ಅ ಫ್ಯಾಮಿಲಿ ಆರ್ ಸಮ್ ಗ್ರೇಟ್ ಸಪೋರ್ಟ್ ಸ್ಟ್ರಕ್ಚರ್ ಆರ್ ಸಮಥಿಂಗ್ ಹೇಗಾಗತ್ತೆ ಅಂತ. ಸೊ ತುಂಬ ಕಷ್ಟ ಕೊಡ್ತಾನೆ ಇರ್ತಾರೆ. ಸೊ ಎನಿವೇ, ಬಟ್ ಇಟ್ಸ್ ಅ ವೆರಿ lovely saying that says that the more difficulties you have in life and you face in life, the stronger you emerge. How you face it? ಅಂದರೆ ಇದು ಎಲ್ಲ ಹೆಣ್ಮಕ್ಕಳ ಪರವಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಸೋಷಿಯಲಿ ಡಿಗ್ರೇಡ್ ಮಾಡೋರು, ಬೇರೆ ಬೇರೆ ರೀತಿ ಮಾತಾಡೋರು, ಅಥವಾ ಕೈಯಲ್ಲಿ ಆಗಲ್ಲ ಅಂತ ಹೀಯಾಳಿಸೋರು ಬಹಳಷ್ಟು ಜನ ಇರ್ತಾರೆ. ನೀವೇ ಹೇಳಿದ ಹಾಗೆ ಕಾಲು ಎಳಿತಾನೆ ಇರ್ತಾರೆ 24/7. ಒಬ್ಬರು ಎಳೆದು ಸಾಕು ಬಿಡಿ ಇವಳು ಬಗ್ಗಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಯಾರೋ ಬಂದು ಎಳಿತಾರೆ.
ಆ್ಯಸ್ ಅ ಪ್ರತಿಭಾ ಪ್ರಹ್ಲಾದ್ ಹೆಂಗೆ ಫೇಸ್ ಮಾಡಿದ್ದೀರಾ? ಏನು ಅನಿಸುತ್ತೆ ಆ ಸಿಚುವೇಶನ್? ನಿಮ್ಮ ಮನಸ್ಸಿನಲ್ಲಿ ಏನು ಓಡುತ್ತೆ? I get angry. Anger. My first reaction is fury, anger. And then my logical brain sets in. And then I say, okay, so let's see how I can solve this problem. And then, of course, the logical action is how you actually solve a problem. But yes, you get angry because you feel that I don't feel victimized. I don't see myself as a victim. Oh. I see myself as Shakti. And ನಾನು ತುಂಬ ಜನಕ್ಕೆ ಹೇಳ್ತೀನಿ ಹಿಂದಿಲೂ, ಸೆಡ್ ಪಾಪ ದೇವಿಗೆ ಕೂಡ ಮೈನರ್ ದುಷ್ಟಾಸು ಇದ್ರು, ಮೇಜರ್ ದುಷ್ಟಾಸು ಇದ್ರು. ಇದೊಂದು ಮೈನರ್ ದುಷ್ಟ. ಓಕೆ, ಮೇಜರ್ ದುಷ್ಟ ಬಂದರೆ ಓಕೆ, ಮಹಿಷಾಸುರ ಎಲ್ಲ ವೆಪನ್ಸು ತಗೊಂಡು, ಆಲ್ ದ ವೆಪನ್ಸ್ ಇನ್ ಯೋರ್ ಕಮಾಂಡ್, ಜಗಳ ಆಡಬೇಕಾಗತ್ತೆ. ಅದು ಆಗತ್ತೆ. ಬಿಕಾಸ್ ಇಫ್ ಯು ಆರ್ ಇನ್ ದ ರೈಟ್ ಪಾತ್. ಸೊ ನನಗೆ ಇವಾಗ ಸದ್ಯಕ್ಕೆ ಏನಾಗಿದೆ ಅಂತಂದರೆ, ನಿಮ್ದೊಂದು ಕನಸಿಗೆ ಅಡ್ಡಿ ಬರ್ತಾ ಇದೆ ಅಲ್ಲ. ಒಂದು ರಾಮಕೃಷ್ಣ ಹೆಗ್ಡೆ ಅವ್ರ ಹೆಸರಲ್ಲಿ ನಾನು ಒಂದು ಕಲ್ಚರಲ್ ಸೆಂಟರ್, ಇಂಟೆಲೆಕ್ಚುಯಲ್ ಆ್ಯಂಡ್ ಕಲ್ಚರಲ್ ಸೆಂಟರ್ ಕಟ್ಸ್ಬೇಕು ಅಂತ ಇದ್ದೆ ಬೆಂಗಳೂರಿನಲ್ಲಿ. ಅದನ್ನು ರನ್ ಮಾಡೋಕ್ಕೆ ನನಗೆ ಐ ಹ್ಯಾವ್ ಇನಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಹ್ಯಾವ್ ಇನಫ್ resources in terms of people, connections, networks and all that. So ಅದಕ್ಕೆ ಹಣ ಬೇಕಾಗಿತ್ತು, because I don't have the money to do it. And for the last 10-12 years I've been asking people to help me with financial help to build the cultural center. ಸೊ ಯಾರೂ ಮುಂದಕ್ಕೆ ಬರಲಿಲ್ಲ. ಅಯ್ಯೋ ನಿಮಗೆ ಗೊತ್ತು ಈಗಿನ ಕಾಲದಲ್ಲಿ ಹೇಗೆ ಅಂತ ಹೆಗ್ಡೆ ಅವ್ರ ಹೆಸರು ಹೆಗ್ಡೆ ಅವ್ರ ಹತ್ರ ತುಂಬ ಉಪಯೋಗ ಮಾಡಿಸ್ಕೊಂಡ್ರು. ಆದರೆ ಅವ್ರಿಗೇನು ಇವಾಗ ದೇ ಕೈಂಡ್ ಆಫ್ ಸೇಯಿಂಗ್ ಇವಾಗ ಕೊಡಲ್ಲ ಹಾಗೆ ಹೇಗೆ ಅಂತ. ಓಕೆ, ಸೊ ಓಕೆ ನೋಡಿ, ದ ಥಿಂಗ್ ಇಸ್ ಕ್ಯಾರೆಕ್ಟರ್ ಇಸ್ ಸಮಥಿಂಗ್ ದಟ್ ಡಿಫೈನ್ಸ್ ಯು, ರೈಟ್? ಸೊ ಪೀಪಲ್ ವಿಲ್ ಸೇ, ಅಯ್ಯೋ ಪ್ರತಿಭಾ ಅವರೇ ನೀವು ಮಾತಾಡ್ತೀರ, ನಾವು ಮಾತಾಡಿದ್ರೆ ಏನು ಉಪಯೋಗ, ಯಾರೂ ಇಲ್ಲ, ಪೀಪಲ್ ಹ್ಯಾವ್ ಫರ್ಗಾಟನ್, ಪೀಪಲ್ ಹ್ಯಾವ್ ಟೇಕನ್ ಕ್ಯಾರೆಕ್ಟರ್. ಆ್ಯಂಡ್ ಹೌ ಡು ಐ ವ್ಯೂ ಇಟ್? ಐ ಸೇ ಓ, ಲ್ಯಾಕ್ ಆಫ್ ಕ್ಯಾರೆಕ್ಟರ್. ಸೈಟ್. ಸೊ ಇಲ್ಲ, ಇವಾಗ ಆಗಿರೋ ಪ್ರಾಬ್ಲಮ್ ಇನ್ನೊಂದು. ಸೊ CA ಸೈಟ್ ಕೊಟ್ಟರು ಒಂದು ಸರ್ಕಾರ ನನಗೆ, ಕಮ್ಯುನಿಟಿ ಅಮ್ಯುನಿಟೀಸ್ ಸೈಟ್. ಹೌ ಡು ಯು ಡೂ ಅ ಕಮ್ಯುನಿಟಿ ಅಮ್ಯುನಿಟಿ ಸೈಟ್? BDA, Bangalore Development Authority, acquires land. Bangalore Development Authority makes the sites. And then ಆ ಸೈಟಲ್ಲಿ ಒಂದು ಎಜುಕೇಷನ್ನು, ಒಂದು ಸೋಷಿಯಲ್ಲು, ಒಂದು ಕಲ್ಚರಲ್ಲು ಅಂತ ಏನೋ ಅವರೇ ಡಿಫೈನ್ ಮಾಡೋದು. ಪ್ಲಾಟ್ ಸೈಜು ಡಿಫೈನ್ ಮಾಡೋದು ಅವರೇ, ಅದು ಯಾವ ಪರ್ಪಸ್ಸಿಗೆ ಯೂಸ್ ಮಾಡಬೇಕು ಅಂತ ಡಿಫೈನ್ ಮಾಡೋದು ಅವರೇ, ಅದಕ್ಕೆ ಲೀಸ್ ಮೇಲೆ ಕೊಡೋದು ಅವರೇನೆ, ಸರ್ಕಾರ, BDA. ಸೊ ನಾನು ಪೇಪರಲ್ಲಿ ಬಂದಿತ್ತು, ಅಪ್ಲೈ ಮಾಡಿದ್ವಿ ಪ್ರಸಿದ್ಧ ಫೌಂಡೇಶನ್ಗೆ, ಆ್ಯಂಡ್ ಅಲಾಟ್ ಆಯಿತು ಆ ಲ್ಯಾಂಡ್. ಅದಕ್ಕೆ ದುಡ್ಡು ಕೊಟ್ವಿ ಲೀಸ್ಗೆ ಅಂತ. ಕೊಟ್ಟಾಗಿಂದ ಪ್ರಾಬ್ಲಮ್ಮು ಒಂದಲ್ಲ ಇನ್ನೊಂದು. ಲಾಸ್ಟ್ ಇಯರಲ್ಲ, ಈ ವರ್ಷ ನಾನು ನಮ್ಮ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ಹೋಗ್ಬಿಟ್ಟು, ಸರ್ ಇದು ರಾಮಕೃಷ್ಣ ಹೆಗ್ಡೆ ಅವ್ರದ್ದು ಸೆಂಟಿನರಿ ಸೆಲಿಬ್ರೇಷನ್ಸ್ ಬರ್ತಾಯಿದೆ ಮುಂದಿನ ವರ್ಷ. ಸೊ ನಾವೊಂದು ಕಲ್ಚರಲ್ ಸೆಂಟರ್, ಒಂದು ಇಂಟೆಲೆಕ್ಚುಯಲ್ ಸೆಂಟರ್ ಕಟ್ಟಿದ್ರೆ ಇಟ್ ಬಿ ರಿಯಲಿ ನೈಸ್. ಶತಮಾನೋತ್ಸವ 100 years. ಸೊ ಪ್ಲೀಸ್ ಅದಕ್ಕೆ ನೀವು ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡಿ ಸಮ್ ಸಾರ್ಟ್ ಆಫ್ ಗ್ರಾಂಟ್ ಟು ಬಿಲ್ಡ್ ದಿಸ್ ಕಲ್ಚರಲ್ ಸೆಂಟರ್. ಬಿಕಾಸ್ ಅವ್ರು ಚಿತ್ರಕಲಾ ಪರಿಷತ್ಗೂ ಕೊಟ್ಟಿದ್ದಾರೆ, ಸಾಕಷ್ಟು ಇದಕ್ಕೂ ಕೊಟ್ಟಿದ್ದಾರೆ ಆರ್ಗನೈಸೇಷನ್ಸ್ಗೆ. ಸೊ ನಮಗೂ ಹೆಲ್ಪ್ ಮಾಡಿ ಅಂತ. ಸರಿ, ಎಲ್ಲ ಅರ್ಜಿ ಕೊಡಿ ಅಂತ, ಪೇಪರು ಅದು ಇದು ಎಲ್ಲ ಅಪ್ಲಿಕೇಶನ್ ಒಂದು ಬುಕ್ಲೆಟ್ ಥರ ಮಾಡಿ ಕೊಟ್ಟಿದ್ದೆ. ಎನಿವೇ ಬಜೆಟಲ್ಲಿ ಬರಲಿಲ್ಲ ನಮ್ಮದು. ಸರಿ, ಬಜೆಟಲ್ಲಿ ಬರಲಿಲ್ಲ ಅಂತ ಅಂದ್ಕೊಂಡ್ರೆ, ಬಜೆಟ್ ಆದಮೇಲೆ ಒಂದು 10-15 ದಿವಸ ಆದಮೇಲೆ ಐ ಗೆಟ್ ಅ ಲೆಟರ್ ಫ್ರಮ್ ವೇರ್ ಒಂದು ಸ್ಪೆಷಲ್ ಕೋರ್ಟ್ ಇದಂತೆ, ಭೂಕಬ್ಬಾಳಿಕೆ ಅನ್ನೋ ಕಬ್ಬಳಿಕೆ ಕೋರ್ಟ್, ಲ್ಯಾಂಡ್ ಗ್ರ್ಯಾಬಿಂಗ್ ಕೋರ್ಟ್. ಸೊ ಅಲ್ಲಿಂದ ನೀವು ನಿಮ್ಮದು ಈ ಸೈಟ್ ಇದೆ, ಇದನ್ನು ನೀವು ಗ್ರ್ಯಾಬ್ ಮಾಡಿದ್ದೀರಾ ಅಂತ, ಅಕ್ರಮವಾಗಿ ಕಬಳಿಕೆ ಮಾಡ್ಕೊಂಡಿದ್ದೀರಾ, ಇಲ್ಲೊಂದು ಇಷ್ಟು ಮೆಷರ್ಮೆಂಟು, ಅಷ್ಟು ಮೆಷರ್ಮೆಂಟು, ಏನೋ ಅದು ಇದು. ಫಸ್ಟ್ ಇನಿಷಿಯಲಿ ಐ ಥಾಟ್ ಮಿಸ್ಟೇಕ್ ಇರಬೇಕು, CA ಸೈಟ್ನ ನಾನು ಕಬಳಿಕೆ ಹೆಂಗೆ ಮಾಡ್ಕೊಳ್ಳಿ, ಅದನ್ನ ನಾನು CA ಸೈಟ್ ಹಂಗೆ ಅದೇ ಇದೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಸೊ ಕಬಳಿಕೆ ಹೆಂಗೆ ಮಾಡ್ಕೊಳ್ಳಿ, ಏನಿದು, ವಾಟ್ಸ್ ಹ್ಯಾಪ್ನಿಂಗ್ ಇನ್ ದಿಸ್ ಕಂಟ್ರಿ, ಮಿಸ್ಯೂಸ್ ಆಫ್ ಲಾ, ಮಿಸ್ಯೂಸ್ ಆಫ್ ಪವರ್,
just to harass somebody, because the process is the punishment, not the result at the end of the process. Because the end of the process, result will take years and years to come, but this process is the harassment and the punishment. You understand? So, and it's a ridiculous thing, because it's a BDA defined layout. You have announced in the papers that this site is available, publicly announced. You have given it to us on lease, and then you say that we have grabbed the land. So that's what I'm saying. So misuse of power, misuse of authority, ಚಿಕ್ಕ ಜನಗೆ ದೊಡ್ಡ ಪೊಸಿಷನ್ ಸಿಕ್ಬಿಟ್ರೆ ಚಿಕ್ಕ ಜನನೇ ಆಗ್ತಾರಲ್ವ ಅವರು. ಅವ್ರೇನು ದೊಡ್ಡ ಜನ ಆಗಕ್ಕೆ ಸಾಧ್ಯ ಇಲ್ಲ ಅಲ್ಲ. ಅವ್ರು ಕಷ್ಟ ಕೊಡೋಕ್ಕೆ ಹುಟ್ಟಿರೋದು, ಸಹಾಯ ಮಾಡೋಕ್ಕಲ್ಲ. ಚಿಕ್ಕ ಜನ, ಚಿಕ್ಕ ವ್ಯಕ್ತಿ. ಸೊ yesterday I was telling somebody that a donkey that one morning roars thinks it's a lion. Does it become a lion? It remains a donkey. What do you do? ಸೊ ಇವಾಗ ಅದ್ರ ಬಗ್ಗೆ ಇವಾಗ ಅದು ಕೋರ್ಟಲ್ಲಿ ನಡೀತಾ ಇದೆ. ಓಕೆ. ಸೊ ರಾಮಕೃಷ್ಣ ಹೆಗಡೆ ಅವರ ಈ ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಬಹುಶಃ ನಾವು ಮಾತಾಡದೆ ಎಂಡ್ ಮಾಡಬಾರ್ದು ಅನಿಸುತ್ತೆ. ಅಂದರೆ ಹಲವಾರು ನಾಯಕರನ್ನು ಬೆಳೆಸಿದ್ರು ಅವರ ನೆರಳಿನಲ್ಲಿ. ಅನಂತ್ನಾಗಿಂದ ಹಿಡಿದು ನಾವು ಲೆಕ್ಕ ಹಾಕ್ತಪ್ಪ ಇವಾಗಿರುವಂತಹ ಅನಂತ್ನಾಗ್ ತುಂಬ ಆಮೇಲೆ ಬಂದಿದ್ದು. ಜೀವರಾಜ್ ಆಳ್ವ, ದೇಶಪಾಂಡೆ, MP ಪ್ರಕಾಶ್, ಇವರು JH ಪಟೇಲ್ ಚೀಫ್ ಮಿನಿಸ್ಟರ್ ಆಗಿದ್ರು ಕೂಡ ಬಿಕಾಸ್ ಆಫ್ ಮಿಸ್ಟರ್ ಹೆಗ್ಡೆ. ಬೊಮ್ಮಾಯಿ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದು ಕೂಡ SR ಬೊಮ್ಮಾಯಿ ಬಿಕಾಸ್ ಆಫ್ ಮಿಸ್ಟರ್ ಹೆಗ್ಡೆ. ಬೇರೆ ಯಾರನ್ನಾರು ಮಾಡ್ಬೋದಾಗಿತ್ತು, ಅವ್ರು ಅಷ್ಟು ಪಾಪ್ಯುಲರ್ ಇದ್ದರು ಆವಾಗ. ಸೊ ಬೇಸಿಕ್ಲಿ ಸಾಕಷ್ಟು ಜನ ಬೆಳೆಸಿದ್ರು. ಸಿದ್ದರಾಮಯ್ಯ ಅವರು ಇದ್ದರು, ಅವರು ಆವಾಗ ಹೆಗ್ಡೆ ಅವ್ರ ಕ್ಯಾಬಿನೆಟಲ್ಲಿ ಒಂದು ಮಂತ್ರಿ ಆಗಿದ್ದರು. PGR ಸಿಂಧ್ಯಾ, ಹಾಗೆ ಸಾಕಷ್ಟು ಜನ, ಎಲ್ಲರನ್ನೂ ಕೂಡ ಹೀ ಬೆಳೆಸಿದ್ರು. ಅವ್ರಿಗೆ ಅವರ ಪೊಲಿಟಿಕಲ್ ಕೆರಿಯರ್ಗೆ ತುಂಬ ಪ್ರೋತ್ಸಾಹ ಕೊಟ್ಟರು, ತುಂಬಾ ಕೊಟ್ಟರು. ಆಮೇಲೆ ಆಫ್ಕೋರ್ಸ್ ಅವರು ಸತ್ತೋದ ನಂತರ ರಮೇಶ್ ಜಿಂಗ್ಜಿಂಗಿ, ಬಸವರಾಜ್ ರಾಯ್ ರೆಡ್ಡಿ, ಅರ್ಧ ಜನ ಇವಾಗ ಅಜಯ್ ಕುಮಾರ್ ಸರ್ನಾಯಕ್, ಅರ್ಧ ಜನ ಕಾಂಗ್ರೆಸ್ ಇದ್ದಾರೆ, ಅರ್ಧ ಜನ ಬಿಜೆಪಿಯಲ್ಲಿದ್ದಾರೆ. ಅಷ್ಟೇ ತಾನೆ. JDS ಅದ್ರ ಪಾಡಿಗೆ ಅದು ಹೋಯ್ತು. ಅದೊಂದು ಪರಿವಾರ ಪಾರ್ಟಿ ಆಗೋಯ್ತು. ಗ್ರ್ಯಾಂಡ್ ಫಾದರ್, 2 sons, ಗ್ರ್ಯಾಂಡ್ ಸನ್ಸ್, ಡಾಟರ್ಸ್ ಇನ್ ಲಾ, ಎಲ್ಲರೂ ಪವರು. ಸೊ ಇಟ್ ಬಿಕೇಮ್ ಇದು ಪರಿವಾರ ಪಾರ್ಟಿ ಅಂತ, ಪರಿವಾರವಾದ ಪಾರ್ಟಿ. ಸೊ ಮಿಸ್ಟರ್ ಹೆಗ್ಡೆ ನೆವರ್ ಬಾದರ್ಡ್ ಅಬೌಟ್ caste politics. He hated it. He hated caste politics. He hated communal politics. He hated it. He said everybody, every religion, every citizen of India is equal and should have equal rights. ಒಂದು ಪುಸ್ತಕ ನಿಮ್ಮಿಂದ ಬರೋದಿದೆ ರಾಮಕೃಷ್ಣ ಹೆಗಡೆ ಅವರ ಬಗ್ಗೆ, ಯಾವಾಗ ಬರಬಹುದು? ಐ ಆಮ್ ಥಿಂಕಿಂಗ್ ದಟ್ ಮೇ ಬಿ ಅವರ್ ಸೆಂಟಿನರಿ ಇಯರ್ ನೆಕ್ಸ್ಟ್ ಇಯರ್, ಶತಮಾನೋತ್ಸವಕ್ಕೆ 99 ವರ್ಷ ಈಗ ರಾಮಕೃಷ್ಣ ಹೆಗಡೆ ಅವರ ಹುಟ್ಟಿದ ದಿನಾಂಕದಿಂದ ಇವತ್ತಿಗೆ. ಮುಂದಿನ ವರ್ಷ ಶತಮಾನೋತ್ಸವ ಆಚರಣೆ. ಸೊ ಅವಾಗ ಬಿಡುಗಡೆ ಮಾಡೋ ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್. ಆದರೆ ಎಸ್, ಗಾಡ್ ವಿಲ್ಲಿಂಗ್. ಓಕೆ. ಜರ್ನಲಿಸಮಲ್ಲಿ ಆರ್ಟಿಕಲ್ಸ್ ಬರೆಯುವಾಗ ನಮ್ಮ ಕನ್ನಡಪ್ರಭದ ನಂಟಿನ ಬಗ್ಗೆ ಏನು ಹೇಳ್ತೀರಿ? ಖಾದ್ರಿ ಶಾಮಣ್ಣ ಅವರು, NK ಮತ್ತು TJS ಜಾರ್ಜ್ ಅವರು, ಖಾದ್ರಿ ಶಾಮಣ್ಣ ಅವರು ತುಂಬ ಹೆಗ್ಡೆ ಅವ್ರಿಗೆ ತುಂಬ ಪರಿಚಯ. ಸೊ ನಾನು ನಿಮ್ಗೆ ಮೊದಲೇ ಹೇಳಿದೆ ಅಲ್ವಾ, ಹೆಗ್ಡೆ ಅವರು ಮನೆಗೆ ಸಾಹಿತಿಗಳನ್ನ, ಕಲಾವಿದರನ್ನ, ಕ್ರಿಕೆಟರ್ಸ್ನ, ಬಾಕಿ ಇಂಟೆಲೆಕ್ಚುಯಲ್ಸ್ನ ಕರಿತಾ ಇದ್ರು, ಪತ್ರಕರ್ತನ. ಸೊ ಖಾದ್ರಿ ಶಾಮಣ್ಣ, UR ಅನಂತಮೂರ್ತಿ, YN ಕೃಷ್ಣಮೂರ್ತಿ, ಅವರೆಲ್ಲ YNK, ಸುಬ್ರಾವ್, ಅವರೆಲ್ಲ ಬರ್ತಾ ಇರ್ತಾಯಿದ್ರು ಅವ್ರ ಮನೆಗೆ ತುಂಬ. ಜಾರ್ಜ್, TJS ಜಾರ್ಜ್. ಇನ್ಫ್ಯಾಕ್ಟ್ ಜಾರ್ಜ್ ಐ ಟು ರೈಟ್ ಫಾರ್ ಇಂಡಿಯನ್ ಎಕ್ಸ್ಪ್ರೆಸ್. ನಾನು ಇಂಟರ್ನ್ಶಿಪ್ಪು ಮಾಡಿದೆ ಒಂದು ಸತಿ. ಆಮೇಲೆ ಐ ರೋಟ್ ಫಾರ್ ಇಂಡಿಯನ್ ಎಕ್ಸ್ಪ್ರೆಸ್. ಹೀಸ್ ಯು ಲೈಕ್ ಮೀ, ಹೀಸ್ ಯು ವಾಂಟೆಡ್ ಮೀ ಟು ಬಿ ಅ ಜರ್ನಲಿಸ್ಟ್, ಮಿಸ್ಟರ್ ಜಾರ್ಜ್. ಐ ಸೋ ಐ ಕಾಂಟ್ ಬಿ ಅ ಫುಲ್ ಟೈಮ್ ಜರ್ನಲಿಸ್ಟ್, ಬಟ್ ಐ ವಿಲ್ ರೈಟ್ ವೆನೆವರ್ ಐ ಕ್ಯಾನ್ ಅಂತ. ಸೊ ಎಸ್, ಇವರೆಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು, ತುಂಬ ಚೆನ್ನಾಗಿ ಗೊತ್ತಿತ್ತು. ಆಗಿನ ಕಾಲದಲ್ಲಿ there was a intermingling of people from different walks of life. ಹೌದು, ಅದು ತುಂಬ ಇಂಪಾರ್ಟೆಂಟು ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ. ಬಿಕಾಸ್ ವಿವಿಧ ಕ್ಷೇತ್ರಗಳಿಂದ ನೀವು
ಘನವಾದ ವ್ಯಕ್ತಿಗಳನ್ನ ಭೇಟಿಯಾಗಿ ಮಾತುಕತೆ ಆಗೋಕ್ಕೆ ನಿಮಗೆ ಅವಕಾಶ ಆದರೆ ಆವಾಗ ನಿಮ್ಮ ಪರ್ಸ್ನಾಲಿಟಿ ಕೂಡ ಗ್ರೋ ಆಗುತ್ತೆ. ನಿಮಗೂ ಕೂಡ ಒಂಥರ ಹೋಲಿಸ್ಟಿಕ್ ಪರ್ಸ್ಪೆಕ್ಟಿವ್ ಸಿಗುತ್ತೆ ಲೈಫ್ ಆ್ಯಂಡ್ ಲಿವಿಂಗ್ ಬಗ್ಗೆ ಅಲ್ವಾ. ಜಿ ವಿ ಅಯ್ಯರ್, ಐ ರಿಮೆಂಬರ್ ರಾಜೀವ್ ತಾರಾನಾಥ್, ಯುನೋ ಸೋ ಮೆನಿ ಆಫ್ ದೆಮ್ ಆರ್ಟಿಸ್ಟ್. ಅದೇ ಪಾರ್ಟೀಸ್ಗೆ ಅನಂತ್ ನಾಗು, ಶಂಕರ್ ನಾಗು ಕೂಡ ಬರ್ತಾಯಿದ್ರು. ಆವಾಗ ಶಂಕರ್ ನಾಗ್ ನಿಧನ ಆದಮೇಲೆ ಅರುಂಧತಿಗೆ ಅವರು ತುಂಬ ಹೆಲ್ಪ್ ಮಾಡಿದ್ರು. ಇದು ರಂಗಶಂಕರ ಸೆಟಪ್ ಮಾಡೋಕ್ಕೆ ಹೆಗ್ಡೆ ಅವರು. ನಾನು ಸಮ್ಟೈಮ್ಸ್ ಐ ಆಸ್ಕ್ ಹಿಮ್, ನಿಮ್ಮ ಹೆಸರಲ್ಲಿ ನಾನು ಒಂದು ಕಟ್ಟಕ್ಕೆ ಹೋಗ್ತಾ ಇತ್ತು, ನಂಗೆ ಯಾರೂ ಹೆಲ್ಪ್ ಮಾಡೋಕ್ಕಿಲ್ಲ, ನೀವು ಮಾತ್ರ ಎಲ್ಲರಿಗೂ ಪ್ರಪಂಚಕ್ಕೆ ಹೆಲ್ಪ್ ಮಾಡಿಬಿಟ್ಟು ಹೋದ್ರಿ ಅಂತ. ಬಟ್ ದ್ಯಾಟ್ಸ್ ದ ಟ್ರೂತ್ ಆಫ್ ಲೈಫ್. ಐ ಮೀನ್ ವಾಟ್ ಯು ಡೂ. ಪ್ರತಿಭಾ ಪ್ರಹ್ಲಾದ್ ಅವರನ್ನು ಒಂದು ಸಾಲಲ್ಲಿ ವರ್ಣಿಸಬಹುದು ಅನ್ನೋದಾದರೆ, ಹೌ ಯು ಸಿ ಯೋರ್ ಲೈಫ್ ಇನ್ ಒನ್ ಲೈನ್? ಇಟ್ ಈಸ್ ಡಿಫಿಕಲ್ಟ್, ವೆರಿ ಡಿಫಿಕಲ್ಟ್. ಆದರೂ ಕೇಳ್ತಿದ್ದೀನಿ, ಒಂದು ಸಾಲಲ್ಲಿ ನಿಮ್ಮ ಜೀವನನ ಹೇಗೆ ವರ್ಣಿಸ್ತೀರಿ? ಐ ಲಿವ್ಡ್ ಮೈ ವೇ. I live my way. ಬ್ಯೂಟಿಫುಲ್. ಯಾರಿಗಾದರೂ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ಅಂದರೆ ಯಾರಿಗೆ ನಿಮ್ಮ ಜೀವನದಲ್ಲಿ? ನಮ್ಮ ತಾಯಿ ಹಾಗೂ ರಾಮಕೃಷ್ಣ ಹೆಗ್ಡೆ. ಯಾರನ್ನಾದರೂ ಅತಿಯಾಗಿ ದ್ವೇಷಿಸಿದ್ದಿದೆಯಾ ನೀವು? ಚಿಕ್ಕವಳಾದಾಗ ಮಾಡ್ತಾಯಿದ್ದೆ. ಇವಾಗ ಐ ಥಿಂಕ್ ಇಟ್ಸ್ ದ್ವೇಷ ಹರ್ಟ್ಸ್ ಯು ದ ಪರ್ಸನ್. ನಿಮಗೆ ದ್ವೇಷ ಇದ್ದರೆ ನಿಮ್ಮ ಪಾಯ್ಸನ್ ನಿಮ್ಮನ್ನೇ ಕನ್ಸ್ಯೂಮ್ ಮಾಡುತ್ತೆ. ಸೊ ನನಗೆ ಯಾರ ಬಗ್ಗೆನೂ ದ್ವೇಷ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಪ್ರತಿಭಾ ಪ್ರಹ್ಲಾದ್ ಅವರೇ. ಅಂದರೆ ವಿವಿಧ ಆಯಾಮಗಳಲ್ಲಿ ನೀವು ಇವತ್ತು ನಮ್ಮ ಜೊತೆ ತೆರೆದುಕೊಂಡ್ರಿ. ನಿಮ್ಮ ಜೀವನ, ಕಲಾ ಸೇವೆ, ಜೊತೆಗೆ ರಾಮಕೃಷ್ಣ ಹೆಗಡೆ ಅವರ ಬದುಕು, ಎಲ್ಲದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಬಹಳಷ್ಟು ಮಾಹಿತಿ ಹಂಚ್ಕೊಂಡ್ರಿ. ನಿಮ್ಮ ಕಲಾ ಸೇವೆ 6 ದಶಕ 58 ವರ್ಷ, ಇನ್ನೆರಡು ವರ್ಷ ಹೋದರೆ 6 ದಶಕ ಕಂಪ್ಲೀಟ್ ಮಾಡುತ್ತೆ. ಆದರೆ ನಿಮ್ಮಿಂದ ಇನ್ನಷ್ಟು ಕಲಾವಿದರು ಹುಟ್ಟಿದ್ದಾರೆ, ನಿಮ್ಮಿಂದ ಇನ್ನಷ್ಟು ಕಲಾ ಸೇವೆ ಮುಂದುವರಿತಾ ಇದೆ. ನಿಮ್ಮ ಕಲಾ ಸೇವೆ ಹೀಗೆ ಮುಂದುವರಲಿ. ನೀವೇನೇನು ಕನಸು ಕಟ್ಕೊಂಡಿದ್ದೀರಾ ಅದು ಆದಷ್ಟು ಬೇಗ ಈಡೇರಲಿ. ಥ್ಯಾಂಕ್ ಯು ಸೋ ಮಚ್. Thank you. It's a pleasure talking to you. Thank you. Same here. Thank you so much. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಜ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.